ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಅಂಡ್ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಒಂದು ಆನ್ಲೈನ್ ತರಗತಿಗೆ ಎಲ್ಲ ಮಕ್ಕಳನ್ನ ಸಿದ್ಧಪಡಿಸ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ್ದಂದ್ರ ಹೊಸ ಚಾಪ್ಟರ್, ಯಾವುದು 13ನೇ ಪಾಠ, ಯಾವ್ದಂದ್ರ ನಕ್ಷೆಗಳ ಪರಿಚಯ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಒಂದ್ 5 ನಿಮಿಷ ಅಷ್ಟೇ ನಿಮಗ ಇಂಟ್ರೊಡಕ್ಷನ್ ಅನ್ನ ಹೇಳಿದ್ದೆ. ಅದರ ಕಂಟಿನ್ಯೂ ಪಾಠ ಇವತ್ತ ನೋಡೋಣ. ಹಾಗಾದ್ರೆ ಯಾವ ಪಾಠ? ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ, ಇಂಟ್ರೊಡಕ್ಷನ್ ಟು ಗ್ರಾಫ್ಸ್. ಹೌದಾ? ನಕ್ಷೆಗಳ ಪರಿಚಯ. ಹೌದಾ? ನಿಮಗೆ ನಕ್ಷೆಗಳಂದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಗ್ರಾಫ್ ಅಂದ್ರೆ ಗೊತ್ತಾಗ್ತೈತಿ. ಹೌದಾ? ಸೊ ಆಲ್ರೆಡಿ ಗ್ರಾಫ್ ಅಂದ್ರೆ ಸ್ವಲ್ಪ ಗೊತ್ತಿರ್ತೈತಿ. ಅದರದ್ದು ಇನ್ ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ನಾವು ಈ ಪಾಠದಲ್ಲಿ ಕಲಿಯೋಣ. ಓಕೆ, ಸೊ ಹಾಗಾದ್ರೆ 8th ಸ್ಟ್ಯಾಂಡರ್ಡ್. ಹೌದಾ? ಸೊ ಅದಕ್ಕಿಂತ ಮುಂಚೆ ನಮ್ದು ಆಸ್ ಯೂಶುವಲ್ ಏನಿದೆ, ಡೈಲಿ ನಮ್ಮ ಕ್ಲಾಸ್ ಇಂದ ಏನ್ ಇರ್ತೈತಿ, ಒಂದು ಮೋಟಿವೇಶನಲ್ ಕೋರ್ಸ್ ಅನ್ನ ನೋಡ್ತಾ ನಾವೇನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಇವತ್ತಿನ ಒಂದು ಮೋಟಿವೇಶನಲ್ ಒಂದು ಸ್ಟೋರಿ ಅಥವಾ ನೀತಿ ಏನಿದೆ ಅಂತಂದ್ರೆ, ಒಂದ್ ಸೆಕೆಂಡ್. ಫ್ಯಾಷನ್, ಡಿಸಿಪ್ಲಿನ್, ಫೋಕಸ್ ಅಂಡ್ ಹಾರ್ಡ್ ವರ್ಕ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆಫ್ ಸಕ್ಸೆಸ್. ಹೌದಾ? ಸೊ ನಾವು ಜೀವನದಲ್ಲಿ ಏನೋ ಒಂದು ಸಕ್ಸಸ್ ಅನ್ನ ಕಾಣ್ಬೇಕಂದ್ರ ಅದಕ್ಕ ಮೂಲ ಪದಾರ್ಥಗಳು, ಈಗ ನಾವೇನ್ ಒಂದ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಏನಾಗ್ತೈತಿ ಹೇಳ್ರಿ. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಅಡಿಗೆ ಮಾಡ್ತಾ ಇರ್ತೀರಿ. ಹೌದಾ? ಸೊ ನಿಮಗೆ ಯಾವ್ದೋ ಒಂದು, ಹೌದಾ, ಫಾರ್ ಎಕ್ಸಾಂಪಲ್ ಪನ್ನೀರ್ ಕುರ್ಮಾ ಮಾಡ್ತಾ ಇದ್ದೀರಿ ಅಂತ ಅನ್ಕೋರಿ. ಹೌದಾ? ಸೊ ಅಲ್ಲಿ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು, ಅದಕ್ಕೆ ಏನೇನ್ ಹಾಕಿರ್ತಿರಲ್ಲ, ಸೊ ಅದೇ ರೀತಿ ನಾವು ಒಂದು ಸಕ್ಸಸ್ ಅನ್ನ ಕಾಣ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಏನ್ ಬೇಕು? ಫ್ಯಾಷನ್ ಅಂದ್ರೆ ನಮ್ಗೆ ಕಲಿಯುವಂತ ಒಂದು ಆಸಕ್ತಿ, ಒಲವು ಅಂತ ಕರಿತೇವಲ್ಲ, ಸೊ ಅದು. ಅದಾದ್ಮೇಲೆ ಡಿಸಿಪ್ಲೇನು, ನಮ್ ಕಡೆ ಏನಿರ್ಬೇಕು? ಶಿಸ್ತು ಬದ್ಧ ಇರ್ಬೇಕು. ಸುಮ್ನೆ ಹಂಗೆ ಏನೋ ಕಲಿಯಾಕತ್ತೇವಿ, ಎಲ್ಲೋ ಬುಕ್ ಇಡೋದು, ಎಲ್ಲೋ ಏನೋ ಇಡೋದು ಅಲ್ಲ. ಎಲ್ಲವೂ ನೀಟಾಗಿ ಡಿಸಿಪ್ಲಿನ್ಡ್ ಆಗಿ ಕರೆಕ್ಟ್ ಟೈಮಿಗೆ ಹೇಳ್ಬೇಕು, ಕರೆಕ್ಟ್ ಟೈಮಿಗೆ ವರ್ಕ್ ಮಾಡ್ಬೇಕು, ಆಮೇಲೆ ಕರೆಕ್ಟ್ ಟೈಮ್ಗೆ ಸ್ಕೂಲ್ ಹೋಗ್ಬೇಕು ಅನ್ನುವಂತ ಒಂದು ಡಿಸಿಪ್ಲಿನ್ ಅನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಓಕೆ, ಅದ್ರ ಜೊತೆಗೆ ಫೋಕಸ್ ಅಂಡ್ ಹಾರ್ಡ್ ವರ್ಕ್. ಹೌದಾ? ಸೊ ನಾವು ಫೋಕಸ್ ಅಂದ್ರೆ ಲಕ್ಷ್ಯ ಕೊಟ್ಟು ನಾವು ಹಿಂಗ್ ಮಾಡ್ಲೇಬೇಕು ಅಂದ್ರೆ, ಇವಾಗ ನೋಡ್ರಿ ನೀವು 8th ಸ್ಟ್ಯಾಂಡರ್ಡ್ ಇದೀರಿ. ಹೌದಾ? ಫೋಕಸ್ ಅಂತಂದ್ರೆ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಿ? ಡಾಕ್ಟರ್, ಇಂಜಿನಿಯರ್, ಟೀಚರ್. ಹೌದಾ? ನಿಮ್ಗೆ ಯಾವ್ದು, ಹೌದಾ, ನಿಮ್ಗೆ ಯಾವ್ದು ಇಷ್ಟ ಇರ್ತೈತಿ, ಬಟ್ ಅದ್ರ ಮೇಲೆ ನೀವು ಫೋಕಸ್ ಆಗ್ಬೇಕು. ಸುಮ್ನೆ ನಡುವ ನಮ್ ಕಡೆ ಆಗಲ್ಲ ಅನ್ನೋ ಡಿಸ್ಟ್ರಾಕ್ಷನ್ ಬೇಡ. ಹೌದಾ? ಸೊ ಇವೆಲ್ಲ ನಮ್ಮ ಒಂದು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್, ಪದಾರ್ಥಗಳು ಅಂತ ಕರಿತೇವೆ ನಾವು. ಅಡಿಗೆ ಮಾಡ್ಲಿಕ್ಕೆ ಒಂದು ಕರೆಕ್ಟ್ ಪರ್ಫೆಕ್ಟ್, ಫಾರ್ ಎಕ್ಸಾಂಪಲ್ ಈಗ ಒಂದು ಪಲಾವ್ ಮಾಡ್ಬೇಕಂದ್ರೆ ಅದಕ್ಕೆ ಏನೆಲ್ಲಾ ಇಂಗ್ರೀಡಿಯೆಂಟ್ಸ್ ಅಂದ್ರ ಏನೆಲ್ಲಾ ಪದಾರ್ಥಗಳನ್ನ ಹಾಕಿದಾಗ ಅದೊಂದು ಪಲಾವ್ ನಮಗ್ ರೆಡಿ ಆಗ್ತೈತಿ. ಅದೇ ರೀತಿ ನಾವು ಈ ರೀತಿ ಫ್ಯಾಷನ್, ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್, ಫೋಕಸ್ ಅನ್ನುವಂತ ಈ 4 ಇಂಗ್ರೀಡಿಯೆಂಟ್ಸ್ ನಮ್ಗೆ ಏನಂದ್ರ ಆ ಸಕ್ಸಸ್ ಅನ್ನುವಂತ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಮುಟ್ಲಿಕ್ಕೆ ನಮ್ಗೆ ಏನಾಗ್ತೈತಿ? ಹೆಲ್ಪ್ ಆಗ್ತೈತಿ. ಕರೆಕ್ಟಾ? ಓಕೆ, ಒಂಚೂರ್ ಇವತ್ ಏನ್ ಮಾಡೋಣ, ವಾರ್ಮ್ ಅಪ್ ಆಕ್ಟಿವಿಟೀಸ್ ಮಾಡ್ಸೋಣ. ಸೊ ಇವತ್ ನೀವೇನಾಗಿರ್ತೈತಿ? MD ಆಗಿರ್ತೈತಿ ಇವತ್ತು ಸ್ಯಾಟರ್ಡೆ. ಆಮೇಲೆ ಐ ಥಿಂಕ್ ಈಗಾಗ್ಲೇ ನಿಮ್ದು ಬ್ರೇಕ್ಫಾಸ್ಟ್ ಆಗಿರ್ತೈತಿ. ಹಾಗಾಗಿ ಸ್ವಲ್ಪ ಬೋರ್ ಆಗ್ತಿರ್ತೈತಲ್ಲ, ಒಂಚೂರ್ ಒಂದು ವಾರ್ಮ್ ಅಪ್ ಆಕ್ಟಿವಿಟೀಸ್ ಅನ್ನ ನೋಡಿ ನಾವೇನ್ ಮಾಡೋಣ, ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ 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 ಸೊ ಇವತ್ತಿನ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ ಏನಿದೆ ನೋಡೋಣ. ಒಂದ್ ಸೆಕೆಂಡ್. ಓಕೆ, ಸೊ ನಾನಿಲ್ಲಿ ಯಾವ ಬಾಕ್ಸ್ ಓಪನ್ ಮಾಡ್ತೇನೆ ಅದಕ್ಕೆ ನೀವು ಕ್ವಶನ್ ಆನ್ಸರ್ ಮಾಡ್ಬೇಕು. ಸೊ ಫಸ್ಟ್ ಯಾವ ಬಾಕ್ಸ್ ಅನ್ನ ಓಪನ್ ಮಾಡೋಣ? 4. ಓಕೆ, ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? ಒಂದು ವಾರದಲ್ಲಿ ಎಷ್ಟು ವೀಕ್ಗಳಿದಾವು ಅಂದ್ರ, ಸಾರಿ, ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವು? ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವು? ವೆರಿ ಗುಡ್, ಎಕ್ಸಾಕ್ಟ್ಲಿ 7 ದಿನಗಳಿದಾವು. ಓಕೆ, ನೆಕ್ಸ್ಟ್ ಯಾವ್ದು ಓಪನ್ ಮಾಡೋಣ? ನೀವೇ ಹೇಳ್ಬೇಕು. ಓಕೆ, 8. ವಾಟ್ ಈಸ್ ಯೋರ್ ಫೇವ್ರೆಟ್ ಸೀಸನ್? ಹೌದಾ? ಸೊ ವಾಟ್ ಈಸ್ ಯೋರ್ ಫೇವ್ರೆಟ್ ಸೀಸನ್ ಅಂದ್ರೆ ನಿಮಗೆ ಯಾವ ಒಂದು ಸೀಸನ್ ಅಂದ್ರ ಏನಂತೀರಿ? ಋತುಗಳು. ಮಳೆಗಾಲ ಇಷ್ಟ ಆಯ್ತು, ಅಥವಾ ಚಳಿಗಾಲ, ಅಥವಾ ಬೇಸಿಗೆಗಾಲ,
ಹೌದಾ? ಇದ್ರೊಳಗೆ ಯಾವ್ದು ನಿಮ್ಗೆ ಇಷ್ಟ? ಫೇವ್ರೆಟ್ ಯಾವ್ದು? ಬೇಸಿಗೆ ಕಾಲ? ಇಲ್ಲ, ಸಿಕ್ಕಾಪಟ್ಟೆ ಮಳೆ ಇರ್ತೈತಿ. ಸಾರಿ, ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ. ಆಮೇಲೆ ಮಳೆಗಾಲ, ಸಿಕ್ಕಾಪಟ್ಟೆ ಮಳೆ ಇರ್ತೈತಿ. ಅದೇನಾಗ್ತಿರ್ತೈತಿ, ಸಮ್ ಟೈಮ್ ಈಗ ಬೇಸಿಗೆ ಕಾಲ ಬಂತಂದ್ರ ಮಳೆಗಾಲನ ಚಲೋ ಅನಿಸ್ತಿರ್ತೈತಿ, ಅಥವಾ ಚಳಿಗಾಲ. ಚಳಿಗಾಲ ಇತ್ತಂದ್ರ ಬಿಸಿಲು ಚಲೋ ಇರ್ತೈತಿ. ಬಟ್ ಒಂದಷ್ಟು ಜನಕ್ಕೆ ಫೇವ್ರೆಟ್ ಯಾವ್ದು ಇರ್ತೈತಿ? ಹೌದಾ? ಚಳಿಗಾಲ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಇವಾಗ 10. ವಾಟ್ ಡೇ ವಾಸ್ ಇಟ್ ಎಸ್ಟರ್ಡೇ? ನಿನ್ ಯಾವ ದಿನ ಇತ್ತು? ಇವತ್ತ ಶನಿವಾರ, ನಿನ್ ಯಾವ ದಿನ ಇತ್ತು? ವೆರಿ ಗುಡ್, ಫ್ರೈಡೆ, ಶುಕ್ರವಾರ ಇತ್ತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ವಾಟ್ ಸೀಸನ್ ಈಸ್ ಇಟ್ ನೌ? ಯಾವ್ದು ಸೀಸನ್? ಆಲ್ಮೋಸ್ಟ್ ಯಾವ್ದು ಸ್ಟಾರ್ಟ್ ಆಗಿದೆ ಈಗ? ವೆರಿ ಗುಡ್, ಬೇಸಿಗೆ ಕಾಲ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಆಲ್ಮೋಸ್ಟ್ ಶಿವರಾತ್ರಿ ಬಂದಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ವಾಟ್ ಈಸ್ ದ ವೆದರ್ ಲೈಕ್ ಟುಡೇ? ಇವತ್ತು ಯಾವ ಟೈಪ್ ಹವಾಮಾನ ಇದೆ ನಿಮ್ಗೆ? ಸಿಕ್ಕಾಪಟ್ಟೆ ಬಿಸಿಲು. ಇನ್ನೂ ಏನಾಗಿದೆ, 12 ಗಂಟೆನೂ ಆಗಿಲ್ಲ, ಆಲ್ರೆಡಿ ನಮ್ಗೆ ಎಷ್ಟಿದೆ? ಸಿಕ್ಕಾಪಟ್ಟೆ ಬಿಸಿಲಿದೆ. ಹೌದಾ? ಓಕೆ, ನೆಕ್ಸ್ಟ್. ವಾಟ್ ಡೇ ವಿಲ್ ಬಿ ಟುಮಾರೋ? ಯಾವ ದಿನ ಇದೆ ನಾಳೆ? ವೆರಿ ಗುಡ್, ಭಾನುವಾರ ಅಥವಾ ರವಿವಾರ, ಸಂಡೇ. ಓಕೆ, ನೆಕ್ಸ್ಟ್ 6th. ಇದನ್ನ ಓಪನ್ ಮಾಡೋಣ, ಲಾಸ್ಟ್. ವಾಟ್ ಮಂತ್ ಕಮ್ಸ್ ಆಫ್ಟರ್ ಏಪ್ರಿಲ್? ಏಪ್ರಿಲ್ ಆದ್ಮೇಲೆ ಯಾವ ಮಂತ್ ಬರ್ತೈತಿ? ಯಾವ ತಿಂಗಳ ಬರ್ತೈತಿ ನಮ್ಗೆ? ವಾಟ್ ಮಂತ್ ಕಮ್ಸ್ ಆಫ್ಟರ್ ಏಪ್ರಿಲ್? ಏಪ್ರಿಲ್ ಆದ್ಮೇಲೆ? ವೆರಿ ಗುಡ್, ಮೇ. ಈಸಿ ಇದಾವಲ್ಲ ಕ್ವಶನ್ಸ್? ಓಕೆ, 11 ನೋಡೋಣ. ವಾಟ್ ಮಂತ್ ಈಸ್ ಇಟ್ ಟುಡೇ? ಇದು ಇವತ್ತು ಯಾವ ದಿನ ಇದೆಲ್ಲ, ಯಾವ ತಿಂಗಳೊಳಗಿದೆ ಇದು? ವೆರಿ ಗುಡ್, ಫೆಬ್ರವರಿ ತಿಂಗಳಲ್ಲಿ ಇದೆ. ನೆಕ್ಸ್ಟ್ 7. ವಾಟ್ ಡೇ ಇಸ್ ಇಟ್ ಟುಡೇ? ಇವತ್ತು ಯಾವ ವಾರ ಇದೆ? ವೆರಿ ಗುಡ್, ಸ್ಯಾಟರ್ಡೇ. ನೆಕ್ಸ್ಟ್ 6. ವಾಟ್ ಈಸ್ ಯುವರ್ ಫೇವ್ರೆಟ್ ಡೇ ಆಫ್ ದ ವೀಕ್? ಹೌದಾ? ಸೊ ಒಂದು ವಾರದಲ್ಲಿ ನಿಮ್ಗೆ ಫ್ರಮ್ ಮಂಡೇ ಟು ಸಂಡೇ ಅಥವಾ ಸೋಮವಾರದಿಂದ ನಿಮ್ಗೆ ರವಿವಾರದೊಳಗೆ ಯಾವ ದಿನ ಬಹಳ ಸೇರ್ತೈತಿ? ಐ ಥಿಂಕ್ ನನ್ಗನ್ಸಿದ ಮಟ್ಟಿಗೆ ನಿಮ್ಗೆ ಸಂಡೇ ಇಷ್ಟ ಆಗ್ಬಹುದು ಅನಿಸ್ತೈತಲ್ಲ. ಸಂಡೇ ಯಾಕಂದ್ರೆ ಸ್ಕೂಲ್ ಇರೋದಿಲ್ಲ, ಆಮೇಲೆ ಬೇಗ ಎದ್ದು ರೆಡಿಯಾಗಿ ಹೋಗ್ಬೇಕನ್ನುವಂತ ಹರಿಬರಿ ಇರುವುದಿಲ್ಲ, ಆರಾಮ್ ಹೇಳ್ಬಹುದು. ಐ ಥಿಂಕ್ ಬಹಳ ಸ್ಟೂಡೆಂಟ್ಸ್ ಸಂಡೇ ಇಷ್ಟ ಪಡ್ತಾರೋ, ಹಾಗಾಗಿ ನಿಮ್ಗೂ ಸಂಡೇ ಇಷ್ಟ ಆಗ್ಬಹುದು ಅನ್ಕೋತೀನಿ. ಓಕೆ, ನೆಕ್ಸ್ಟ್ 1. ವಾಟ್ ಮಂತ್ ಕಮ್ಸ್ ಬಿಫೋರ್ ಏಪ್ರಿಲ್? ಏಪ್ರಿಲ್ಕಿನ್ನ ಮುಂಚೆ ಯಾವ ತಿಂಗಳ ಬರ್ತೈತಿ ನೋಡ್ರಿ? ವೆರಿ ಗುಡ್, ಮಾರ್ಚ್. ನೆಕ್ಸ್ಟ್ ಮಂತ್ ಬರ್ತಿತ್ತಲ್ಲ, ಲಾಸ್ಟ್. ವಾಟ್ ಈಸ್ ಯುವರ್ ಫೇವ್ರೆಟ್ ಮಂತ್? ನಿಮ್ಗೆ ಯಾವ ತಿಂಗಳ ಇಷ್ಟ ಹೇಳ್ರಿ? ಯಾವ ತಿಂಗಳ? ಬಹಳ ಆಲ್ಮೋಸ್ಟ್ ಸ್ಟೂಡೆಂಟ್ಸಿಗೆ ಯಾವ ತಿಂಗಳಲ್ಲಿ ರಜೆ ಇರ್ತೈತಲ್ಲ ಅದು ಬಹಳ ಸೇರ್ಬಿಡ್ತೈತಿ. ಹೌದಾ? ಸೊ ಅಕ್ಟೋಬರ್ ನಲ್ಲಿ ಒಂದು 15 or 20 ಡೇಸ್ ನಿಮ್ಗೆ ರಜೆ ಇರ್ತೈತಿ. ಆಮೇಲೆ ಈಗ ನೆಕ್ಸ್ಟ್ ಆಲ್ಮೋಸ್ಟ್ ಎಕ್ಸಾಮ್ ಮುಗಿತಾ ಬಂದ ಹಾಗೆ ನಿಮ್ಗೆ ಒಂದು 2 months ಅಂತೂ ರಜೆ ಇರ್ತೈತಿ. ಅವಾಗ ಏಪ್ರಿಲ್ ಅಂಡ್ ಮೇ. ಹೌದಾ? ಹಾಗಾಗಿ ಅವೇ ತಿಂಗಳ ನಿಮ್ಗೆ ಇಷ್ಟ ಆಗ್ಬಹುದು ಅನ್ಕೋತೀನಿ ನಾನು. ಓಕೆ ಓಕೆ, ವೆರಿ ಗುಡ್. ಒಂಚೂರ್ ಚಾರ್ಜ್ ಆದ್ರಿ ಅನ್ಕೋತೀನಿ ನಾನು. ಮುಗೀತಾ? ಓಕೆ, ವೆರಿ ಗುಡ್. ಸೊ ಇವಾಗ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಂದ್ರ ನಕ್ಷೆಗಳ ಪರಿಚಯ. ಇನ್ನೂ ಒಂದು ನಮ್ದು ಯಾವ್ದೋ ಒಂದು ಸೆಷನ್ ಉಳಿತು, ಡಿಕ್ಟೇಷನ್ ವರ್ಡ್ ಅನ್ನ ನಾನು ಲಾಸ್ಟಿಗೆ ಹೇಳ್ತೇನೆ. ಓಕೆ, ಸೊ ಹಾಗಾಗಿ ನಕ್ಷೆಗಳ ಪರಿಚಯದಲ್ಲಿ ನಿಮಗೆ ಲಾಸ್ಟ್ ನಲ್ಲಿ ನಾನು ಏನ್ ಹೇಳಿದ್ದೆ? ನಕ್ಷೆಗಳ ವಿಧಗಳನ್ನ ಹೇಳಿದ್ದೆ. ಬಟ್ ನಮಗೆ ನಕ್ಷೆ ಅಂದ್ರೆ ಏನೋ ಗೊತ್ತಾಗ್ಬೇಕಲ್ಲ. ನಕ್ಷೆ, ಗ್ರಾಫ್ ಅಂದ್ರ ಅದು ಯಾವ ರೀತಿ ಇರ್ತೈತಿ, ಅದ್ರ ಬಗ್ಗೆ ನಾವು ಸ್ವಲ್ಪ ಇಂಟ್ರೊಡಕ್ಷನ್. ನಾ ಇಲ್ಲೊಂದು ಜಸ್ಟ್ ನಿಮ್ಗೆ ರಫ್ ತೋರಿಸ್ತೇನೆ, ಅದಾದ್ಮೇಲೆ ಸಿಮ್ಯುಲೇಷನ್ ಅನ್ನು ತೋರಿಸ್ತೇನೆ. ಹೌದಾ? ಸೊ ನೀವೆಲ್ಲರೂ ಗ್ರಾಫ್ ನೋಡಿರ್ಬೋದು. ಹೌದಾ? ಗ್ರಾಫ್ ಯಾವ ರೀತಿ ಇರ್ತೈತಿ? ಚೌಕಿಗೆ ಇರ್ತಿತ್ತಲ್ಲ, ನಾನು ತೋರಿಸ್ತೇನೆ ನಿಮ್ಗೆ ಆಮೇಲೆ. ಸೊ ಆ ಗ್ರಾಫ್ ನಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ? ಈ ರೀತಿ 2 ಲೈನ್ ಬರ್ತಾವ. ಹೌದಾ? ಹೌದಾ? ಈಗ ಇದಕ್ ನಾವೇನಂತ ಕರಿತೀವಿ? ಎಕ್ಸ್ ಅಕ್ಷ ಅಂತ ಕರಿತೀವಿ. ಹೌದಾ? ಇದಕ್ಕೇನಂತ ಕರಿತೀವಿ? ವಾಯ್ ಅಕ್ಷ ಅಂತ ಕರಿತೀವಿ. ಹೌದಾ? ವಾಯ್ ಅಕ್ಷ ಅಂತ ಕರಿತೀವಿ. ಹೌದಾ? ಈ ಹೋಲ್ ಇದಕ್ಕೇನಂತೆ? ವಾಯ್ ಅಕ್ಷ. ಇದು ಎಕ್ಸ್ ಅಕ್ಷ. ಇವೆರಡೂ ಇಲ್ಲಿ ಏನ್ ಮಾಡಿದ್ವು? ಒಂದು ಪಾಯಿಂಟ್ ನಲ್ಲಿ ಸೇರಿದ್ವು.
ಕಾಣಿಸ್ತಾ ಇದೆ ಇಲ್ಲಿ ನಾ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ಪಾಯಿಂಟ್ ನಲ್ಲಿ ಸೇರಿದ್ವು ಇವು. ಹೌದಾ, ಈ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಈ ಒಂದು ಪಾಯಿಂಟ್ ನಲ್ಲಿ ಸೇರಿದ್ವು. ಇದಕ್ ನಾವ್ ಏನಂತ ಕರಿತೇವೆ ಅಂದ್ರ ಮೂಲ ಬಿಂದು, ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ಮೂಲ ಬಿಂದು ಅಂತ ಕರಿತೀವಿ. ಹೌದಾ, ಮೂಲ ಬಿಂದು. ಸೊ ನಿಮ್ಗೆ ಸ್ವಲ್ಪ ಗ್ರಾಫ್ ಯಾವ ರೀತಿ ಇರ್ತೈತಂತ ಗೊತ್ತಿರಬಹುದು. ಈ ಸೆಂಟರ್ ಪಾಯಿಂಟ್ ನಲ್ಲಿ ನಮ್ಗೆ ಏನಿರ್ತಾವು, 0 0 ಇರ್ತಾವು. ಹೌದಾ, 2 0 ಯಾಕೆ ಬರದೆ, ನಾನು ಒಂದೇ 0 ಬರಿಬಹುದಿತ್ತಲ್ಲ. ಸೊ 1 0 ಎಕ್ಸ್ ಗೆ ಸಂಬಂಧಪಟ್ಟಿದ್ದು, 1 0 ವಾಯ್ ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾನು ಏನ್ ಮಾಡಿದೆ, 2 0 ಬರ್ದಿದ್ದೆ. ಹೌದಾ, ಸೊ ಇಲ್ಲೊಂದು ನಿಮ್ಗೆ ಕ್ವಶನ್ ಏನ್ ಬರ್ತಿತ್ತಂದ್ರ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರ ಇಲ್ಲಿರ್ತಾವ ನೋಡ್ರಿ. ಮೂಲ ಬಿಂದುವಿನ ನಿರ್ದೇಶಾಂಕಗಳಂದ್ರೆ ನಾವ್ ಏನ್ ಬರಿಬೇಕು, 0 0 ಬರಿಬೇಕು. ಓಕೆ, ಸೊ ಅದಾದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತೇನೆ, ಪಾಯಿಂಟ್ಸ್ ಗಳನ್ನ ಗುರುತಿಸ್ತೇನೆ ನೋಡ್ರಿ. ಇಲ್ಲಿಂದ ಇಲ್ಲಿಗೆ 1 2 3 4 ಈ ರೀತಿ ಇರ್ತಾವ. ಹೌದಾ, ಇಲ್ಲಿ -1 -2 -3 -4 ಅಂದ್ರೆ ಇದು ಪೂರ್ತಿ ಎಕ್ಸ್ ಅಕ್ಷನ. ಬಟ್ ಇಲ್ಲಿ 0 ದಿಂದ ಈ ಕಡೆ ಹೋದಿವಿ ಅಂದ್ರ ಎಲ್ಲವೂ ಪ್ಲಸ್ ನಲ್ಲಿ ಇರ್ತಾವು. ಹಾಗಾಗಿ ಇದಕ್ಕ ಎಕ್ಸ್ ಅಕ್ಷ ಅಂತ ಕರಿತೀವಿ. 0 ದಿಂದ ಈ ಸೈಡ್ ಅದ್ರ ಹಿಂದ್ಗಡೆ ಬಂದ್ವಿ ಅಥವಾ ಎಡಗಡೆ ಸೈಡ್ ಬಂದ್ವಿ ಅಂದ್ರ ಇದಕ್ ನಾವೇನಂತ ಕರಿತೀವಿ, ಎಕ್ಸ್ ಡ್ಯಾಶ್ ಅಂತ ಕರಿತೀವಿ. ಎಕ್ಸ್ ಡ್ಯಾಶ್ ಅಂತ ಕರಿತೀವಿ. ಓಕೆ, ಎಕ್ಸ್ ನಲ್ಲೇ ಇದು ಹೋಲ್ ಎಕ್ಸ್ ಅಕ್ಷ. ಬಟ್ 0 ದಿಂದ ಈ ಕಡೆ ಹೋದಿವಿ ಅಂದ್ರ ಎಲ್ಲವೂ ನಮಗೆ ಏನಾಗ್ತಾವ ಹೇಳ್ರಿ, ಧನಾತ್ಮಕ ಸಂಖ್ಯೆಗಳು ಅಥವಾ ಪ್ಲಸ್ ನಲ್ಲಿ ಇರ್ತಾವ. ಹೌದಾ, ಇಲ್ಲೆಲ್ಲವೂ ಏನಾಗಿರ್ತಾವ, ಪ್ಲಸ್ ನಲ್ಲಿ ಇರ್ತಾವ ಸಂಖ್ಯೆಗಳು. ಓಕೆ, ಕರೆಕ್ಟಾ. ಅದಾದ್ಮೇಲೆ ಇಲ್ಲಿ ಏನಾಗ್ತವೆ, ಎಲ್ಲವೂ ಮೈನಸ್ ನಲ್ಲಿ ಇರ್ತಾವು. ಈ 0 ದಿಂದ ಈ ಅಕ್ಷವನ್ನ ಎಕ್ಸ್ ಅಕ್ಷ ಅಂತ ಕರೆದಿವಿ. 0 ದಿಂದ ಈ ಸೈಡ್ ಮೈನಸ್ ಇರುವಂತವನ್ನ ನಾವೇನ್ ಮಾಡಿದ್ವಿ, ಎಕ್ಸ್ ಡ್ಯಾಶ್ ಅಂತ ಕರೆದಿವಿ. ಕರೆಕ್ಟಾ. ಅದಾದ್ಮೇಲೆ ಇಲ್ಲಿಂದ ಹಿಂಗ್ ಮೇಲ್ ಹೋದ್ವಿ. ಹೌದಾ, ಮೇಲ್ ಹೋದ ಹಾಗೆ ನನ್ಗೆ +1 +2 +3 +4 ಇದಕ್ ಇಲ್ಲಿಂದ ಇಲ್ಲಿವರೆಗೂ ನಾವೇನಂತ ಕರೆದಿವಿ, ವಾಯ್ ಅಕ್ಷ ಅಂತ ಕರೆದಿವಿ. ಕರೆಕ್ಟಾ. ಅದಾದ್ಮೇಲೆ ನನ್ಗೆ ಇಲ್ಲಿ ಮತ್ತೆ ಕೆಳಗ್ ಬರ್ತೀನಿ ನೋಡ್ರಿ. -1 -2 -3 -4 ಈ ಒಂದು ಅಕ್ಷಕ್ಕ ನಾವೇನಂತ ಕರಿತೀವಿ, ವಾಯ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ. ವಾಯ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಸ್ವಲ್ಪ ನಿಮ್ಗೆ ಐಡಿಯಾ ಬರ್ತಿರ್ಬೋದು ಗ್ರಾಫ್ ಅಂದ್ರೇನು. ಜಸ್ಟ್ ನೀವ್ ಏನ್ ಮಾಡಿರ್ತೀರಿ ಹೇಳ್ರಿ, ಗ್ರಾಫ್ ಹಿಂಗ ಲೈನ್ ಹಾಕೋದು, ಸುಮ್ನೆ ಇವನ್ನ ಹಾಕ್ಬಿಟ್ಟಿರ್ತೀರಿ. ಯಾವ್ದಕ್ ಹಾಕ್ಬೇಕು, ಎದಕ್ ನಾವ್ ಇವನ್ನೆಲ್ಲ ಹಾಕ್ತಾ ಇದೀವಿ, ನಮ್ಗೆ ಬೇಸಿಕ್ ಇಂಟ್ರೊಡಕ್ಷನ್ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಬೇಸಿಕ್ ದಿಂದ ನಿಮ್ಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನಾಯ್ತು, ಈ 2 ಲೈನ್ಗಳು ಒಂದು ಪೇಜ್ ಅನ್ನ, ನಿಮ್ದು ಏನು ಒಂದು ಗ್ರಾಫ್ ಇರ್ತಿತ್ತಲ್ಲ ಪೇಜು, ಆ ಗ್ರಾಫ್ ಅನ್ನ ಏನ್ ಮಾಡ್ತದು, 4 ಭಾಗಗಳನ್ನ ಮಾಡ್ತು. ಇದೊಂದು ಭಾಗ. ಹೌದಾ, ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗಿದು? ಹೌದಾ, ಈ ರೀತಿ ಒಂದು ಪೇಜ್ ಅನ್ನೋದು ಏನ್ ಮಾಡ್ತು, 4 ಭಾಗಗಳಾಗಿ ಮಾಡಿದ್ವು. ಯಾವ ಮಾಡಿದ್ವು ಹೇಳ್ರಿ, ಎಕ್ಸ್ ಮತ್ತ ವಾಯ್ ಅಕ್ಷಗಳು ಮಾಡಿದ್ವು. ಹೌದಾ, ಸೊ ಈಗ ಏನಾಯ್ತು, ಇದು ಫಸ್ಟ್ 1ನೇದಾಯ್ತು, ಇದು 2 ಆಯ್ತು, ಇದು 3 ಆಯ್ತು, ಇದು 4 ಆಯ್ತು. ಕರೆಕ್ಟಾ. ಸೊ ಇವಕ್ ನಾವ್ ಏನಂತ ಕರಿತೇವಂದ್ರ ಚತುರ್ಥಾಂಕಗಳು, ಕ್ವಾಡ್ರಂಟ್ಸ್ ಅಂತ ಕರಿತೀವಿ. ಹೌದಾ, ಇದು ಮೊದಲನೇ ಚತುರ್ಥಾಂಕ, ಇದು 2ನೇ ಚತುರ್ಥಾಂಕ, ಇದು 3ನೇ ಚತುರ್ಥಾಂಕ, ಇದು 4ನೇ ಚತುರ್ಥಾಂಕ. ಸಮ್ ಟೈಮ್ ಇತ್ತೀಚೆಗೆ ನಿಮ್ಗೊಂದ್ ಸ್ವಲ್ಪ ಅದೇನಾಗಿದೆ, ಚತುರ್ಭುಜ ಶೇಪ್ ದೊಳಗಿರೋದ್ರಿಂದ ಚತುರ್ಭುಜ ಅಂತಾನು ಯೂಸ್ ಮಾಡ್ತಾ ಇದಾರೆ. ಸೊ ಬಟ್ ಅದ್ರದ್ದು ಕರೆಕ್ಟ್ ವರ್ಡ್ ನಮ್ಗೆ ಏನಾಗತ್ತೆ ಹೇಳ್ರಿ, ಎಕ್ಸಾಕ್ಟ್ ನಿಮ್ಮ ಬುಕ್ ನಲ್ಲಿ ಕೊಟ್ಟಿರುವಂತದ್ದು ಚತುರ್ಥಾಂಕಗಳು ಅಂತ ಇದೆ. ಕರೆಕ್ಟಾ. ಸೊ ಆ ಚತುರ್ಥಾಂಕಗಳು ಇದು ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಇದಕ್ಕ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದಕ್ಕ ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್ ಅಂಡ್ ಇದು ಫೋರ್ತ್ ಕ್ವಾಡ್ರೆಂಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಅಥವಾ ಮೊದಲನೇ ಚತುರ್ಥಾಂಕದಲ್ಲಿ ಎಕ್ಸ್ ನ ನಂಬರ್ಸ್ಗಳು ಮತ್ತು ವಾಯ್ ನಂಬರ್ಸ್ಗಳು ಎಲ್ಲವೂ ಯಾವ ಚಿಹ್ನೆಯಲ್ಲಿದಾವು, ವೆರಿ ಗುಡ್, ಪ್ಲಸ್ ಚಿಹ್ನೆಯಲ್ಲಿದಾವ್. ಓಕೆ, ಸೊ ಹಂಗೆ ನೀವು ಇಲ್ಲಿ ಬರ್ರಿ, 2ನೇ ಚತುರ್ಥಾಂಕ ಅಥವಾ ಸೆಕೆಂಡ್ ಕ್ವಾಡ್ರೆಂಟ್ ಬರ್ರಿ, ಎಕ್ಸ್ ಮತ್ತು ವಾಯ್ ನಂಬರ್ಗಳು ಏನದಾವು. ಹೌದಾ, ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರ, ಈ ನಿರ್ದೇಶಾಂಕಗಳನ್ನ ಈ ರೀತಿ ನಾವು ಗುರುತಿಸ್ತೇವೆ. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಎಕ್ಸ್ ಮತ್ತು ವಾಯ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನು
4 ಮತ್ತು 5 ಅಂತ ಬರದೆ ಅಂದ್ರ ಹೌದಾ, ನೀವ್ ಏನಂತ ಗುರ್ತ ಹಿಡಬೇಕು, ಎಕ್ಸ್ ಅಂದ್ರೆ 4, y ಅಂದ್ರ 5. ಇದೊಂದು ನಿರ್ದೇಶಾಂಕಗಳನ್ನ ಗುರುತಿಸುವಂತ ಒಂದು ಮೆಥಡ್ ಇದು, ಹೌದಾ. ಸೊ ಇಲ್ಲಿ ಏನಾಗತ್ತ, ನಾನು ಈ ರೀತಿ ಬರದೆ, ಸಮ್ ಟೈಮ್ ಇದು ಇಲ್ಲ, ಹೌದಾ. ಹಿಂಗೆಷ್ಟೇ ಬರದೆ ಅಂದ್ರೆ ನೀವ್ ಏನ್ ಅನ್ಕೋಬೇಕು, ಎಕ್ಸ್ ಅಂದ್ರ 4, y ಅಂದ್ರ 5 ಅಂತ ನೀವು ತಿಳ್ಕೊಬೇಕು. ಓಕೆ, ಅದೇ ರೀತಿ ಇಲ್ಲಿ ಪ್ಲಸ್ ಪ್ಲಸ್ ಬರದೆ ಅಂದ್ರ ಎಕ್ಸ್ನು ಪ್ಲಸ್ ನಲ್ಲಿದೆ, ವಾಯ್ನು ಪ್ಲಸ್ ನಲ್ಲಿದೆ. ಅದೇ ರೀತಿ ನೀವು ಇಲ್ಲಿ ಮುಂದ್ ಬರ್ರಿ, ಏನಾಯ್ತು ಇಲ್ಲಿ 0ದಿಂದ ಎಕ್ಸ್ ಡ್ಯಾಶ್ ಹೋದಿವಂದ್ರ ಎಕ್ಸ್ ಮತ್ತು ವಾಯ್ ನಂಬರ್ಸ್ ಗಳು ಯಾವ್ಯಾವ ಚಿಹ್ನೆಯಲ್ಲಿದಾವ್ ನೋಡ್ರಿ. ವೆರಿ ಗುಡ್. ಇಲ್ಲಿ ನೋಡ್ರಿ, ಎಕ್ಸ್ ಮೈನಸ್ ಚಿಹ್ನೆಯಲ್ಲಿದೆ, ವಾಯ್ ಏನಾಗಿದೆ ನಮ್ಗೆ ಪ್ಲಸ್ ಚಿಹ್ನೆಯಲ್ಲಿದೆ. ಕರೆಕ್ಟಾ? ವಾಯ್ ಏನಾಗಿದೆ ಪ್ಲಸ್ ಚಿಹ್ನೆಯಲ್ಲಿದೆ. ಅದೇ ನೀವು ಮತ್ತೆ 3ನೇ ಚತುರ್ಥಾಂಕಕ್ಕೆ ಅಥವಾ ಥರ್ಡ್ ಕ್ವಾಡ್ರೆಂಟ್ಗೆ ಬರ್ರಿ. ಥರ್ಡ್ ಕ್ವಾಡ್ರೆಂಟ್ ನಲ್ಲಿ ಎಕ್ಸ್ ಮತ್ತು ವಾಯ್ ಚಿಹ್ನೆಗಳು ಏನಾಗಿದವು, ಎಲ್ಲವೂ ಏನಾಗಿದವು ಮೈನಸ್ ನಲ್ಲಿದೆ, ಮೈನಸ್ ನಲ್ಲಿದೆ. ಓಕೆ, ನೆಕ್ಸ್ಟ್ ಅದೇ ಫೋರ್ತ್ ಕ್ವಾಡ್ರೆಂಟಿಗೆ ಬರ್ರಿ. ಅಲ್ಲಿ ಏನಾಗತ್ತೆ ಹೇಳ್ರಿ, ಎಕ್ಸ್ ಅಗೇನ್ ಪ್ಲಸ್ ನಲ್ಲಿದೆ ಮತ್ತಿದು ವಾಯ್ ಮೈನಸ್ ನಲ್ಲಿದೆ. ನಾನು ಈ ರೀತಿ ಬರಿತೇನೆ, ಹೌದಾ. ಇವಿಷ್ಟು ನಿಮಗ ಬೇಸಿಕ್ ಇಂಟ್ರೊಡಕ್ಷನ್. ಇದರಲ್ಲಿ ಮತ್ತೆ ಪಾಯಿಂಟ್ಸ್ ಅನ್ನ ಗುರುತಿಸೋದು ಬರ್ತೈತಿ, ಅದನ್ನ ಹೇಳ್ತೇನಂತ. ಇಲ್ಲೊಂದು ಸಿಮ್ಯುಲೇಷನ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಓಕೆ, ಇಲ್ಲಿದೆ ನೋಡ್ರಿ, ಹೌದಾ. ನಾಕ ಹೇಳ್ತಾ ಇದ್ದೆ ಗೊತ್ತಾ ನಿಮ್ಗೆ, ಕಾಣಿಸ್ತಾ ಇದೆ ಇಲ್ಲ? ಓಕೆ, ಸ್ವಲ್ಪ ಜೂಮ್ ಮಾಡೋಣ ಬಂದಿಟ್ಟು. ಓಕೆ, ಸೊ ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ ಎಕ್ಸ್ ಅಕ್ಷ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಎಕ್ಸ್ ಅಕ್ಷ ಇದೆ ಇಲ್ಲಿ, ಹೌದಾ. ನಾ ಏನ್ ನಿಮ್ಗೆ ಬೋರ್ಡ್ ಮೇಲೆ ಇಷ್ಟೊತ್ತವರೆಗೆ ತೋರಿಸಿದೆಲ್ಲ ಅದು ಇನ್ ಡಿಟೇಲ್ ಇನ್ನೂ ನಿಮಗ್ ಕ್ಲಿಯರ್ ಆಗಿ ಕಾಣಿಸ್ಲಿ ಅನ್ನೋದಕ್ಕೆ ನಾನು ಅದನ್ನ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗತ್ ನಿಮ್ಗೆ, ಇದು ಎಕ್ಸ್ ಅಕ್ಷ ಮತ್ತೆ ಇದು ವಾಯ್ ಅಕ್ಷ. ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ, ಈ ಎರಡೂ ಪಾಯಿಂಟ್ಸ್, ಎರಡೂ ಲೈನ್ಗಳು ಒಂದು ಪಾಯಿಂಟ್ ನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ದೊಡ್ಡದು ಏನಾಗ್ತಾ ಇದೆ, ಬ್ಲಾಕ್ ಕಲರ್, ಇಲ್ಲಿ ಏನಾಗ್ತಿದೆ ಕಪ್ಪು ಕಲರ್ ಏನಾಗ್ತಿದೆ, ಇಲ್ಲಿ ಒಂದು ಮಾರ್ಕ್ ಇದೆ, ಪಾಯಿಂಟ್ ಇದೆ. ಅದಕ್ಕೆ ನಾವ್ ಏನಂತ ಕರೆದಿವಿ ಹೇಳ್ರಿ, ವೆರಿ ಗುಡ್, ಮೂಲ ಬಿಂದು ಅಥವಾ ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ಅದರದ್ದು ನಿರ್ದೇಶಾಂಕಗಳೇನಾದ್ವು 0 0 ಇದಾವ. ನಾನ್ ನಿಮ್ಗೆ ಅವಾಗ ಹೇಳಿದ್ದೆ, ಒಂದೇ 0 ಬರೆಯುವುದಿಲ್ಲ, 2 0 ಬರೀತೇವೆ. ಯಾಕಂದ್ರೆ ಒಂದು 0 ಎಕ್ಸ್ ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು 0 ವಾಯ್ ಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ರಿ ಎಕ್ಸ್, ಅದ್ರ ಸಲುವಾಗಿ ನಾನು ಏನ್ ಮಾಡಿದೆ, 2 0 ಇಲ್ಲಿ ಬರ್ದಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಈಗ 0ದಿಂದ ಎಕ್ಸ್ ಕಡೆ ನೀವು ಮೂವ್ ಆದ್ರಿ ಅಂದ್ರ ಇಲ್ಲಿ ಎಲ್ಲ ಏನಾಗ್ತಾವ, ಪಾಯಿಂಟ್ಸ್ ಗಳೆಲ್ಲವೂ ಪ್ಲಸ್ ನಲ್ಲಿ ಇದಾವು. ಏನು ಚಿಹ್ನೆ ಇಲ್ಲ ಅಂದ್ರೆ ಅದರ ಅರ್ಥ ಏನು, ಪ್ಲಸ್. ಓಕೆ, 1 2 3 4. ಅದೇ ನೀವು 0ದಿಂದ ಈ ಕಡೆ ಹಿಂದ್ ಹೋಗ್ರಿ, ಅದೇ ಎಕ್ಸ್ ನ ನಂಬರ್ಸ್ ಗಳೆಲ್ಲ ನಮ್ಗೆ ಏನಾಗ್ತಾವು, ಮೈನಸ್ ನಲ್ಲಿದಾವು. ಕಾಣಿಸ್ತಾ ಇದೆ? ಓಕೆ, ನೆಕ್ಸ್ಟ್ ಇಲ್ಲ 0ದಿಂದ ವಾಯ್ ಸೈಡ್ ಹೋಗ್ರಿ, ಎಲ್ಲವೂ ಪ್ಲಸ್ ನಲ್ಲಿದೆ. 0ದಿಂದ ಕೆಳಗ್ ಬರ್ರಿ, ಎಲ್ಲವೂ ಮೈನಸ್ ನಲ್ಲಿದೆ. ಓಕೆ, ಆಮೇಲೆ ಹೇಳಿದೆ ನಾನು ನಿಮ್ಗೆ, ಇದೊಂದು ಗ್ರಾಫ್, ಈ ರೀತಿ ಶೀಟ್ ಅನ್ನ ನೋಡ್ರಿ ಎಲ್ಲ ನೀವು ಗ್ರಾಫ್. ಈ ಗ್ರಾಫ್ ಅನ್ನ ಈ ಎರಡೂ ಲೈನ್ಗಳು ಏನ್ ಮಾಡಿದವು, ಕಟ್ ಮಾಡಿದ್ವು. ಎಷ್ಟು ಭಾಗಗಳಾಗಿ, 1 2 3 4 ಭಾಗಗಳಾಗಿ ಕಟ್ ಮಾಡಿದವು. ಓಕೆ, ಆ 4 ಭಾಗಗಳಿಗೆ ನಾವ್ ಏನಂತ ಕರಿತೀವಿ, ಚತುರ್ಥಾಂಕಗಳು ಅಂತ ಕರಿತೀವಿ. ಸೊ ಆ ಚತುರ್ಥಾಂಕಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ, ಕ್ವಾಡ್ರೆಂಟ್ ಅಂತ ಕರಿತೀವಿ. ಓಕೆ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್. ಇಲ್ಲಿ ನೋಡ್ರಿ, ನಾನು ಫಸ್ಟ್ ಕ್ವಾಡ್ರೆಂಟ್ ಅನ್ನು ಮಾರ್ಕ್ ಮಾಡ್ತೇನೆ, ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ಕ್ವಾಡ್ರೆಂಟ್ ಫಸ್ಟ್ ಅಂತೇಳಿ. ಓಕೆ, ಸೊ ಇಲ್ಲಿ ಏನಾದ್ವು, ಎಲ್ಲಾ ಕ್ವಾಡ್ರೆಂಟ್ ಫಸ್ಟ್ ನಲ್ಲಿ ಇಲ್ಲಿ ಏನಾಗ್ತವು, ಎಲ್ಲಾ ಎಕ್ಸ್ ಮತ್ತು ವಾಯ್ ನಂಬರ್ಸ್ ಗಳೆಲ್ಲವೂ ಪ್ಲಸ್ ನಲ್ಲಿ ಇದಾವು. ಓಕೆ, ಅದೇ ರೀತಿ ನಾನು ಸೆಕೆಂಡ್ ಕ್ವಾಡ್ರೆಂಟಿಗೆ ಹೋದೆ. ಓಕೆ, ಅಲ್ಲೇನಾದ್ವು, ಎಕ್ಸ್ ಮೈನಸ್ ನಲ್ಲಿದ್ದವು, ವಾಯ್ ಪ್ಲಸ್ ನಲ್ಲಿದ್ದವು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟಿಗೆ ಹೋದೆ, ಅಲ್ಲೇನದು ಎಲ್ಲವೂ ಮೈನಸ್ ನಲ್ಲಿದ್ದವು. ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟಿಗೆ ಹೋದೆ, ಎಕ್ಸ್ ಪ್ಲಸ್ ನಲ್ಲಿದೆ, ವಾಯ್ ಮೈನಸ್ ನಲ್ಲಿದೆ. ಅರ್ಥ ಆಯ್ತಾ ಇದು? ಅಂದ್ರೆ ನಿಮ್ಗೆ ಯಾಕೆ ಇಲ್ಲ ಅಂದ್ರ, ಇಲ್ಲ ನಿಮ್ಗೆ ನೆಕ್ಸ್ಟ್ ಕ್ವಶನ್ಸ್ ಬರ್ತಾವ ಅಂದ್ರೆ ಕ್ಲಿಯರ್ ಆಗ್ತೈತೆ. ಒಂದ್ ಸೆಕೆಂಡ್, ಅರ್ಥ ಆಯ್ತಾ ಇದು? ಓಕೆ, ಹೌದಾ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ, ಹೌದಾ. ಇಲ್ಲಿ ನೋಡ್ರಿ, ಇನ್ ದ ಕೋಆರ್ಡಿನೇಟ್ ಪ್ಲೇನ್ ವೇರ್ ಡಸ್ ದ ಪಾಯಿಂಟ್ 3 9 ಅಥವಾ 3 9 ಅಂತ ಇದೆ.
3 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 3 ಅಂದಾಗೆ 19 ಅಂದ್ರೆ ಏನು y ಬೆಲೆ ಇದೆ ಹೌದಾ. ಸೊ ಇದನ್ನ ಯಾವ ರೀತಿ ನಾವು ಗುರುತಿಸ್ಬೇಕಂದ್ರ ಎಲ್ಲಿ ನೋಡ್ರಿ, ಇದನ್ನ ಫಸ್ಟ್ ನಾನು ಇದನ್ನ ಮಾಡ್ತೇನೆ. ಓಕೆ, ಎರಡು ಪ್ಲಸ್ ಅದಾವಂದ್ರೆ ಎಲ್ಲಿ ಬರ್ತಾವ ನಮಗ ಆಟೋಮೆಟಿಕ್ಲಿ ನಂಬರ್ಸ್ ಗಳು ಇಲ್ಲಿ ಬರ್ತಾವ ಹೌದಾ. ಸೊ ಇಲ್ಲಿ ಬಂತಂದ್ರ ನಮ್ಗೆ ಏನಾಗತ್ತೆ ಹೇಳ್ರಿ, 3 ಇಲ್ಲಿದೆ ಹೌದಾ, ಕಾಣಿಸ್ತಾ ಇದೆ ಇಲ್ಲಿ 3, ಇಲ್ಲಿ 10ರೊಳಗೆ ಅಷ್ಟೇ ಇದೆ, ನಮಗ್ 19 ಇಲ್ಲಿ ಮುಂದಿರ್ತೈತಿ, ನಾವು ಮತ್ತೆ ಗ್ರಾಫ್ ಮಾಡುವಾಗ ಗೊತ್ತಾಗ್ತೈತಿ. ಆ 3ರಿಂದ ನಾವ್ ಇಲ್ಲಿ ಎಲ್ಲೋ ಗುರುತಿಸ್ತೇವೆ ಅಂದ್ರ ಅದ್ ಆಟೋಮೆಟಿಕ್ಲಿ ಎಲ್ಲಿ ಬರ್ತೈತಿ ನಮ್ಗ 1ನೇ ಚತುರ್ಥಾಂಕದಲ್ಲಿ ಬರ್ತೈತಿ. ಸೊ ನಾ ಈಗ ಫಸ್ಟ್ ಕ್ವಾಡ್ರಂಟ್ ಅಂತ ಕ್ಲಿಕ್ ಮಾಡ್ತೇನೆ ನೋಡ್ರಿ, ಹೌದಾ, ಕರೆಕ್ಟ್ ಅಂತ ತೋರಿಸ್ತಾ ಇದೆ. ಈಗ ಮತ್ತೆ ನ್ಯೂ ಪ್ರಾಬ್ಲಮ್, ಬೇರೆ ಪ್ರಾಬ್ಲಮ್. 9 ಮತ್ತು -16, ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ ಇದೆ, y ವ್ಯಾಲ್ಯೂ ಮೈನಸ್ ಇದೆ, ಇದು ಎಲ್ಲಿ ಬರ್ತೈತಿ ನೋಡ್ರಿ, ಯಾವ ಚತುರ್ಥಾಂಕದಲ್ಲಿ ಬರ್ತೈತಿ? ಎಕ್ಸ್ ಪ್ಲಸ್ y ಮೈನಸ್ ಅಂದ್ರೆ ಎಲ್ಲಾಯ್ತು, ಇಲ್ಲ ಎಕ್ಸ್ ಪ್ಲಸ್ ಗಳು y ಮೈನಸ್ ಅಂದ್ರ ಆಟೋಮೆಟಿಕ್ಲಿ ನಮ್ಗೆ ಏನಾಗತ್ತ, ನಾನು ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದ್ದೀನಿ ನೋಡ್ರಿ, ಅಲ್ಲೇ 4ನೇ ಚತುರ್ಥಾಂಕದಲ್ಲಿ ಬರ್ತೈತಿ. ಹಾಗಾದ್ರೆ 4ನೇ ಚತುರ್ಥಾಂಕ ಅಂತ ಹಾಕ್ಬೋದಾ ನಾನು? ಒಂದ್ ಸೆಕೆಂಡ್, ಎಲ್ಲಿದೆ ನೋಡ್ರಿ, 4th ಕ್ವಾಡ್ರೆಂಟ್. ವೆರಿ ಗುಡ್, ಕರೆಕ್ಟ್ ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡೋಣ. ಮತ್ ಅಗೇನ್ ಏನಾದ್ವು, ಎಲ್ಲವೂ ಪ್ಲಸ್ ಬಂದು ಇನ್ ದ ಕೋಆರ್ಡಿನೇಟ್ ಪ್ಲೇನ್ ವೇರ್ ಡಸ್ ದ ಪಾಯಿಂಟ್ 11 and 14 ಲೈ. ಓಕೆ, ಸೊ 11 and 14 ಅಂತಂದ್ರ ಎರಡು, 11 ಮತ್ತು 14. ಓಕೆ, 11, 14 ನಿಮಗೆ ಯಾವ ಒಂದು ಪಾಯಿಂಟ್ ನಲ್ಲಿ ಬರ್ತಾವು? ಎರಡೂ ಪ್ಲಸ್ ಇರೋದ್ರಿಂದ ಆಟೋಮೆಟಿಕ್ಲಿ ನನ್ಗೆ ಎಲ್ಲಿ ಬರ್ತೈತಿ? 1ನೇ ಚತುರ್ಥಾಂಕದಲ್ಲಿ ಬರ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, -9 -15 ಎಲ್ಲಿ ಬರ್ತೈತಿ ನೋಡ್ರಿ, ಎಲ್ಲವೂ ಮೈನಸ್ ನಲ್ಲಿ ಇದಾವ್. ಸೊ ಮತ್ತೆ ನಾವು ಈ ಒಂದು ಚತುರ್ಥಾಂಕವನ್ನ ನೋಡೋಣ. ಇಲ್ಲಿ ನೋಡ್ರಿ, ಎಕ್ಸ್ ನು ಮೈನಸ್ ಇದೆ, y ನು ಮೈನಸ್ ಇದೆ, ಅಂದ್ರೆ ಪಾಯಿಂಟ್ಸ್ ಗಳು ಇಲ್ಲಿ ಬರ್ತಾವ ನಮ್ಗೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಥರ್ಡ್ ಕ್ವಾಡ್ರೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ನಿಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಬೇಸಿಕ್ ಇಂಟ್ರೊಡಕ್ಷನ್ ಗೊತ್ತಾಯ್ತು ಅಂತ ಅನ್ಕೋತೀನಿ ನಾನು. ಓಕೆ, ತಿಳಿತು, ಇದು ನಕ್ಷೆಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇದೆ. ಓಕೆ, ಸೊ ಇದ್ರ ನೆಕ್ಸ್ಟ್ ನಮ್ಗೆ ಇವಾಗ ಗೊತ್ತಾಗೋದು ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಗುರುತಿಸಬಹುದು ಅಂತ. ಓಕೆ, ಒಂದ್ ಸೆಕೆಂಡ್, ಪಾಯಿಂಟ್ಸ್ ಗಳನ್ನ ನಾವು ಯಾವ ರೀತಿ ಗುರುತಿಸಬಹುದು? ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಸಿಮ್ಯುಲೇಷನ್ ಇದೆ, ಅಲ್ಲೇ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡ್ತೈತಿ. ಇಲ್ಲಿದೆ ನೋಡಿ, ಹೌದಾ? ಸೊ ಇದಲ್ಲ, ಒಂದ್ ಸೆಕೆಂಡ್, ಇಲ್ಲಿದೆ, ಹೌದಾ? ಪಾಯಿಂಟ್ಸ್ ಗಳನ್ನ ಯಾವ ರೀತಿ ನಾವು ಗುರ್ತಿಸಬಹುದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೇನೆ. ಹೌದಾ, ನಿಮ್ ಕಡೆನೂ ಇದೇ ರೀತಿ ನಿಮ್ ಕಡೆ ಗ್ರಾಫ್ ಇರುತ್ತೆ. ಓಕೆ, ಸೊ ಈ ಗ್ರಾಫ್ ಅನ್ನ ನಾವ್ ಏನ್ ಮಾಡ್ಬೇಕು, ಯಾವಾಗಿದ್ರು ಒಂದು ಗ್ರಾಫ್ ಅನ್ನ ಹಾಕ್ಬೇಕಂದ್ರೆ ನಾವು ಫಸ್ಟ್ ಎಕ್ಸ್ ಅಕ್ಷ ಮತ್ತು y ಅಕ್ಷಗಳನ್ನ ಹಾಕ್ಲೇಬೇಕು. ಓಕೆ, ಆ y ಅಕ್ಷಗಳನ್ನ ಹಾಕಿದ್ಮೇಲೆ ನಮ್ಗೆ ಏನಾಗ್ತೈತಿ, ಪಾಯಿಂಟ್ಸ್ ಗಳನ್ನ ಗುರ್ತಿಸ್ಬೇಕು. 1 2 3 4, ಈ ಕಡೆ ಮೈನಸ್, ಅಲ್ಲಿ ಮೇಲೆ ಪ್ಲಸ್, ಇಲ್ಲಿ ಕೆಳಗೆ ಮೈನಸ್ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು. ಸ್ವಲ್ಪ ಇಲ್ಲಿ ಗ್ರಾಫ್ ನಲ್ಲಿ ಇನ್ ಡಿಟೇಲ್ ಇನ್ನೂ ಇದೆ, ನಿಮ್ಗೆ ಯಾವಾಗೂ 1 2 3 ಅಂತಿರುವುದಿಲ್ಲ. ನಮ್ಮ ದತ್ತಾಂಶಗಳು ಅಥವಾ ಡಾಟಾಗಳು, ಈಗ ಫಾರ್ ಎಕ್ಸಾಂಪಲ್ 100 200 ಇದ್ವು ಅಂದ್ರೆ ನಾವು 1 2 ಗುರ್ತಿಸಿದ್ರ ಸಾಧ್ಯ ಬರುವುದಿಲ್ಲ ಗ್ರಾಫ್. ಅವಾಗ ನಾವು ಇಲ್ಲಿ 1ರ ಬದ್ಲಿ ನಾವ್ ಏನ್ ಮಾಡ್ಬೇಕು, 100 200 ಅಂತ ಗುರ್ತಿಸ್ಬೇಕು. ಸಮ್ ಟೈಮ್ ನಮ್ಗೆ 30 60 90 ಇತ್ತಂದ್ರ ಅಲ್ಲಿ ನಾವು 30 60 90 ಅಂತನ ಬರಿಬೇಕು. ಹೌದಾ? ಸೊ ಹಾಗಾಗಿ ಈಗಿರ್ಲಿ, ಪಾಯಿಂಟ್ಸ್ ಗಳನ್ನ ಗುರುತಿಸುವುದಷ್ಟೇ ತೋರಿಸ್ತೇನೆ. ಸೊ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೇನೆ ಮಾರ್ಕು ಎ ಆಫ್ 0 0. ಹೌದಾ? ಇದನ್ನ ಓದುವಂತ ನಿರ್ದೇಶಾಂಕಗಳನ್ನ ಓದುವಂತ ಮೆಥಡ್ ಎ ಆಫ್ 0 0, ಬಿ ಆಫ್ 2 2, ಸಿ ಆಫ್ -4 3, ಡಿ ಆಫ್ -3 -2, ಇ ಆಫ್ 5 -3 ಅಂತ ಓದ್ಬೇಕು. ಕರೆಕ್ಟಾ? ಎ ಇಸ್ ಈಕ್ವಲ್ ಟು ಬ್ರಾಕೆಟ್ 0 0 ಬ್ರಾಕೆಟ್ ಕಂಪ್ಲೀಟ್ ಅಲ್ಲ. ಹೌದಾ? ಸೊ ಈ ಒಂದು ನಿರ್ದೇಶಾಂಕಗಳನ್ನ ಓದುವಂತ ಮೆಥಡ್ ನಮ್ಗೆ ಏನಂದ್ರೆ ಎ ಆಫ್ 0 0, ಬಿ ಆಫ್ 2 2, ಸಿ ಆಫ್ -4 3, ಡಿ ಆಫ್ -3 -2,
E of 5 minus 3, F of 5, 5, Z of minus 8, 3, H of minus 7, minus 3. ಹೌದಾ? ಸೊ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕೆ ನಾನು ಅವೆಲ್ಲವನ್ನ ಓದ್ತಾ ಇದ್ದೆ. ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ, ಎ ಬ್ರಾಕೆಟ್ 1 2 ಈ ರೀತಿ ಓದ್ತಾರೆ. ಅದು ರಾಂಗ್ ಮೆಥಡ್. ಈ ರೀತಿ ಎ ಆಫ್ 0 0, ಬಿ ಆಫ್ 2 2 ಈ ರೀತಿ ಅಲ್ಲಿ ಯಾವ ನಂಬರ್ಸ್ ಇರ್ತಾವೋ ಜಸ್ಟ್ ನೀವು ಎ ಆಫ್, ಪಿ ಆಫ್, ಎಲ್ ಆಫ್. ಓಕೆ, ಸೊ ಅಲ್ಲಿ ಯಾವ ನಂಬರ್ ಅಕ್ಷರವನ್ನ ಕೊಟ್ಟಿರ್ತಾರೋ ಅದನ್ನ ಆಫ್ ಅಂತ ಹಾಕಿ ಆ ರೀತಿ ನಾವು ಓದ್ಬೇಕು. ಓಕೆ, ಸೊ ಇವಾಗ ಏನಾಯ್ತು, ಎ ಆಫ್ 0 0 ಇದು. ಹಾಗಾದ್ರೆ ಇದು ಎಲ್ಲಿ ಬರ್ತೈತಿ ಪಾಯಿಂಟ್ಸ್ ಗಳು ನಮ್ಗೆ? ನೀವು ಇಷ್ಟೊತ್ತವರೆಗೂ ನೋಡಿದ್ರಿ, ಇಷ್ಟೊತ್ತವರೆಗೂ ಎ ಆಫ್ 0 0 ಅಂದ್ರ ಎಕ್ಸಾಕ್ಟ್ಲಿ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಕರ್ಸರ್ ಪಾಯಿಂಟ್ ಇದು ಎಕ್ಸ್ ಮತ್ತ ವೈ ಡ್ಯಾಶ್, ಎಕ್ಸ್ ಮತ್ತ ವೈ ಅಕ್ಷಗಳು ಒಂದು ಪಾಯಿಂಟ್ ನಲ್ಲಿ ಮೀಟ್ ಆಗ್ತಾವು. ಅಲ್ಲೇ ನಮಗ ಅವು 0 0 ಬರ್ತಾವು. ಆ ಬಿಂದುಗಳಿಗೆ ನಾವೇನಂತ ಕರಿತೀವಿ? ಮೂಲ ಬಿಂದುಗಳು ಅಥವಾ ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಈ ಪಾಯಿಂಟ್ ನಲ್ಲಿ ಬರ್ತೈತಿ. ನೋಡೋಣ ಈಗ. ಹೌದಾ, ಕಾಣಿಸ್ತಾ ಇದೆ ಎಕ್ಸಾಕ್ಟ್ ಅಲ್ಲಿ ಬ್ಲಾಕ್ ಒಂದು ಡಾಟ್ ನಲ್ಲಿ ಅದು ಆ ಪಾಯಿಂಟ್ ತಂತಾನೆ ಗುರುತಿಸ್ತು. ಓಕೆ, ನೆಕ್ಸ್ಟ್ ಇಲ್ಲೇ ಬಿ ಆಫ್ 2 2 ಅಥವಾ 2 2 ಅಂತ ಇದೆ. ನೀವೇ ಹೇಳ್ಬೇಕು ನನ್ಗೀಗ ಎಲ್ಲಿ ಅಂತ ಹೇಳಿ. ಸೊ ಏನಾಗತ್ತೆ ನನ್ಗೆ, ಬಿ ಆಫ್ 2 2 ಅಂದ್ರ ಇಲ್ಲಿ ಫಸ್ಟ್ ಒನ್ ಇರೋದು ಎಕ್ಸ್ ವ್ಯಾಲ್ಯೂ, ಸೆಕೆಂಡ್ ಒನ್ ಇರೋದು ವೈ ವ್ಯಾಲ್ಯೂ. ನಾ ಏನಂತ ಗುರುತಿಸ್ತೇನೆ, ಎಕ್ಸ್ +2 ಇದೆ, -2 ಇದೆ, ಚೆಕ್ ಮಾಡ್ಕೋಬೇಕು. ಅಲ್ಲೇನಾಗಿದೆ, +2 ಇದೆ. ಓಕೆ, ಸೊ +2 ಅಂದ್ರೆ ಇಲ್ಲಿ ಬಂತು ನನ್ಗೆ. ಓಕೆ, ಆ +2 ನ ಅದೇ ಲೈನ್ ಅನ್ನ ಈ ರೀತಿ ಹಿಡ್ಕೊಂಡು ಇಲ್ಲಿ ಈ ಕಡೆ ಈ ಏನ್ ವೈ ಲೈನ್ ಇದೆ ಅಲ್ಲ, ಅಲ್ಲಿ 2 ಎಲ್ಲಿದೆ ನೋಡ್ಕೋಬೇಕು. ಓಕೆ, ಸೊ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ನಾನು ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿದೆ ಪಾಯಿಂಟ್, ಎಕ್ಸಾಕ್ಟ್ ಈ ಪಾಯಿಂಟಿಗೆ ಇದೆ ನನ್ಗೆ. ಓಕೆ, ಸೊ ಇಲ್ಲಿ ಏನಾಗತ್ತ, ಎಕ್ಸ್ 2 ಮತ್ತು ವೈ 2 ಅಂದ್ರೆ ಇಲ್ಲಿ ಬರ್ತೈತಿ ಪಾಯಿಂಟ್. ಹೌದಾ, ನಾನ್ ನಿಮಗ್ ಜಸ್ಟ್ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ರಿ. ನಾನು ಅಲ್ಲೇ ಸೈಡಿಗೆ ಕ್ಲಿಕ್ ಮಾಡ್ತೇನೆ, ಅದೇ ಪಾಯಿಂಟಿಗೆ ಅದು ತೋರಿಸ್ತೈತಿ ನೋಡ್ರಿ ಇವಾಗ. ಹೌದಾ, ಎಕ್ಸಾಕ್ಟ್ಲಿ ಬ್ಲೂ ಕಲರ್ ಡಾಟ್ ನಲ್ಲಿ ಅದೇನ್ ಮಾಡ್ತು, ತೋರಿಸ್ತು. ಈ ಪಾಯಿಂಟ್ ಗಳನ್ನ ಗುರುತಿಸುವಂತಹ ಮೆಥಡ್ ಇದು ಬಹಳ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಅಪ್ ಟು 10th PUC ಹೋದ್ರು ನಿಮ್ಗೆ ಗ್ರಾಫ್ ಅನ್ನ ಕರೆಕ್ಟ್ ಆಗಿ ಯಾವ ರೀತಿ ಗುರುತಿಸ್ಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಸಿ ಆಫ್ -4 3, ಸಿ ಆಫ್ -4, ಸಿ ಆಫ್ -4 ಮತ್ತೆ 3 ಅಂತ ಇದೆ. ಓಕೆ, ಸೊ -4 ಎಕ್ಸ್ ವ್ಯಾಲ್ಯೂ -4 ಅಂದ್ರೆ ಎಲ್ಲಿ ಬಂತು, ಇಲ್ಲಿದೆ. ಓಕೆ, 3 ಅಂದ್ರ ಇಲ್ಲಿದೆ. ಹಾಗಾದ್ರೆ ಇದು ಎಲ್ಲಿ ಬರ್ತೈತಿ ನಮ್ಗೆ, ಸೆಕೆಂಡ್ ಕ್ವಾಡ್ರೆಂಟ್, ಎರಡನೇ ಚತುರ್ಥಾಂಕದಲ್ಲಿ ಬರ್ತೈತಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಎಲ್ಲಿದೆ ಫಸ್ಟ್ ಫೈಂಡ್ ಔಟ್ ಮಾಡೋಣ ಅಂತ. ಓಕೆ, ಸೊ -4 ಇಲ್ಲಿದೆ, -0, -1, -2, -3, -4 ಇಲ್ಲಿದೆ. ಹೌದಾ, ನಂದಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ. ಆ -4ದಿಂದ ನಾನು ಎಲ್ಲಿಗೆ ಹೋಗ್ತೇನಿ, y3 ಇದೆ ನೋಡ್ರಿ. ಹೌದಾ, y3 ಇದೆ, ಕಾಣಿಸ್ತಾ ಇದೆ ಇಲ್ಲಿ ಈ ಲೈನ್. ಹೌದಾ, ಇಲ್ಲಿ 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 ಗುರುತಿಸಬಾರದು, ಇಲ್ಲಿ ಗುರುತಿಸ್ಬೇಕು. ಓಕೆ, ನಾ ಅಲ್ಲಿ ಏನ್ ಪಾಯಿಂಟ್ ಇಟ್ಟಿದ್ದೀನಲ್ಲ ಅಲ್ಲಿ ಕ್ಲಿಕ್ ಮಾಡ್ತೇನೆ, ಅದು ಅಲ್ಲೇ ಬ್ಲೂ ಡಾಟ್ ತೋರಿಸ್ತೈತೆ ನೋಡ್ರಿ. ಇವಾಗ ಬಂತ, ಸಿ ಆಫ್ -4 3 -4 3 ಎರಡನೇ ಚತುರ್ಥಾಂಕದಲ್ಲಿ ಅದು ನಮ್ಗೆ ತೋರಿಸ್ತು. ನೆಕ್ಸ್ಟ್ ಡಿ ಆಫ್ -3 -2 ಅಂತ ಇದೆ ನೋಡ್ರಿ. -3 -2, ಡಿ ಆಫ್ -3 -2 ಅಂದ್ರೆ ಎಲ್ಲಿ ಬಂತು, ಒಂಚೂರು ಮೇಲ್ ಸರಿಸ್ತೇನೆ ನೋಡ್ರಿ. ಓಕೆ, -3, ಡಿ ಆಫ್ -3 ಅಂದ್ರ ಎಕ್ಸ್ ನು ಮೈನಸ್ ವೈ ನು ಮೈನಸ್ ಅಂದ್ರೆ ಏನಾಯ್ತು, ಮೂರನೇ ಚತುರ್ಥಾಂಕದಲ್ಲಿ ಬರ್ಬೇಕು. ಸೊ ನಾವ್ ಇವನ್ನ ಗುರುತಿಸ್ಬೇಕಂದ್ರ, ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ, ಪ್ಲಾಟಿಂಗ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕಂದ್ರ ಫಸ್ಟ್ ಎಲ್ಲಿ ಎಕ್ಸ್ ಐತಿ ಹುಡುಕ್ಬೇಕು. -3 ಎಲ್ಲಿದೆ ನೋಡ್ರಿ, 0, -1, -2, -3 ಇಲ್ಲಿದೆ ನೋಡ್ರಿ. ಹೌದಾ, ನನ್ಗೆ ಸಿಕ್ತು. ಆ -3ದಿಂದ ಹಂಗೆ ಕೆಳಗ್ ಬರ್ರಿ -2ರವರೆಗೆ. ಹೌದಾ, ಹೌದಾ, -2ರವರೆಗೆ ನನ್ಗೆ ಇಲ್ಲಿ ಬಂದೆ. ಓಕೆ, ಅವಾಗ ನನ್ಗೆ ಇಲ್ಲಿ ಪಾಯಿಂಟ್ ಗುರುತಿಸ್ತೈತಿ ನೋಡ್ರಿ. ಅಲ್ಲಿ ಕ್ಲಿಕ್ ಮಾಡ್ತೇನೆ, ಕರೆಕ್ಟ್ ಅದೇ ಜಾಗಕ್ಕೆ ನನ್ಗೆ ಅದು ಪಾಯಿಂಟ್ ಅನ್ನ ತೋರಿಸ್ತೈತಿ. ಹೌದಾ,
ಅದೇ ಪಾಯಿಂಟಿಗೆ. ನೆಕ್ಸ್ಟ್ ನಾಲ್ಕನೇದು, ಐದನೇದಲ್ಲ, 5 - 3 ಅಂತ ಇದೆ. 5 - 3 ಅಂದ್ರೆ ಏನಾಯ್ತು? ಎಕ್ಸ್ ಪ್ಲಸ್ ನಲ್ಲಿದೆ, ವೈ ಮೈನಸ್ ನಲ್ಲಿದೆ, ಅಂದ್ರೆ ಆಟೋಮೆಟಿಕ್ಲಿ ನನ್ಗೇನಾಯ್ತು? ನಾಲ್ಕನೇ ಚತುರ್ಥಾಂಕದಲ್ಲಿ ಬಂತು. ಹಾಗಾದ್ರೆ ನಂಗಿಲ್ಲಿ x5 ಹುಡುಕ್ಬೇಕು ನಾನು. 0, 1, 2, 3, 4, 5 ಚಿಹ್ನೆಗಳನ್ನ ನೆನಪಿಟ್ಕೋಬೇಕು. ಪ್ಲಸ್ ಇದ್ರೆ ಪ್ಲಸ್ ಕಡೆನೆ ಹೋಗ್ಬೇಕು, ಮೈನಸ್ ಇದ್ರೆ ಮೈನಸ್ ಕಡೆನೆ ಹೋಗ್ಬೇಕು. ಸೊ ಇಲ್ಲಿ ಏನಾಯ್ತು? ನನ್ಗೆ 5 ಬಂತು. ಸೊ 5ರಿಂದ ನಾನು ಏನ್ ಮಾಡ್ಬೇಕು? ಕೆಳಗ್ ಬರ್ಬೇಕು. ಈಗ ಮೇಲ್ ಹೋದ್ರೆ ಏನಾಗತ್? ನನ್ಗೆ ತಪ್ಪಾಗ್ತೈತಿ. ಅಲ್ಲೇನಾಗಿದೆ? +3 ಇಲ್ಲ, -3 ಇದೆ. ಹಾಗಾಗಿ ನಾನು ಏನ್ ಮಾಡ್ತೇನೆ? ಕೆಳಗ್ ಬರ್ತೇನೆ ನೋಡ್ರಿ. ಹೌದಾ? -3 ಅಂದ್ರೆ ಇಲ್ಲಿದೆ. ಹೌದಾ? ಕಾಣಿಸ್ತಾ ಇದೆ? ಇಲ್ಲಿಂದ ಇಲ್ಲಿಗೆ ಇದನ್ನ ಇಲ್ಲಿ ತರಬೇಕು. ಓಕೆ, ಇದೇನಾಯ್ತು? -3 ಅಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ, ಆ ಪಾಯಿಂಟ್ ಅಲ್ಲೇ ಬರ್ತೈತೆ ನೋಡ್ರಿ. ಹೌದಾ? 5 - 3 ಅಂತ ಈ ರೀತಿ ನಾವು ಗ್ರಾಫ್ ನಲ್ಲಿ, ನಿಮ್ಗೆ ಸ್ವಲ್ಪ ಒಂಚೂರಾದ್ರೂ ಐಡಿಯಾ ಬಂತು ಅನಿಸ್ತೈತಿ ಯಾವ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಒಂದು ಗ್ರಾಫ್ ನಲ್ಲಿ ಗುರ್ತಿಸ್ಬೇಕು ಅಂತ ಹೇಳಿ. ಇವಾಗ ನೋಡ್ರಿ, ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಹೋಗ್ತೇನೆ, ತಾನೇ ಪಾಯಿಂಟ್ಸ್ 5 ನೋಡ್ರಿ, ಮೊದಲನೇ ಚತುರ್ಥಾಂಕ ಬಂತು. ಆಮೇಲೆ G(-8 3) ಎರಡನೇ ಚತುರ್ಥಾಂಕ. ಮೂರನೇ ಚತುರ್ಥಾಂಕ ಬರ್ತೈತಿ ನೋಡ್ರಿ, -7 -3. I(1 - 2) 1 - 2 ಅಂದ್ರೆ ನಾಲ್ಕನೇ ಚತುರ್ಥಾಂಕ. ಓಕೆ ಓಕೆ. ನೆಕ್ಸ್ಟ್ 6 0, ಇದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲೇ 6 0 ಅಂದ್ರೆ ಇಲ್ಲಿ x6 ಇದೆ, y0 ಇದೆ ಅಂದ್ರೆ ಇಲ್ಲಿ ಏನಾಗತ್ತಿದು? ಎಕ್ಸಾಕ್ಟ್ ಎಕ್ಸ್ ಅಕ್ಷದ ಮೇಲೆ ಪಾಯಿಂಟ್ ಬರ್ತೈತಿ. ಇಲ್ಲೇ ಇವೆರಡು ನೀವು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋರಿ. ನೋಡ್ರಿ, ಇಲ್ಲೇ ಎಕ್ಸ್ ಮೇಲೆ ಬಂತು. ಇಲ್ಲಿ x0 y ಅಂದ್ರೆ y ಮೇಲೆ ಬರ್ತೈತಿ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ? ಇವಕ್ಕೆಲ್ಲ ನಾವೇನಂತೀವಿ? ಬಿಂದುಗಳನ್ನ ಗುರುತಿಸುದಂತೇವಿ. ಬಟ್ ಅದಕ್ಕೆ ಎಕ್ಸಾಕ್ಟ್ ವರ್ಡ್ ಪ್ಲಾಟಿಂಗ್ ದ ಪಾಯಿಂಟ್ ಅಂತ ಕರಿತೇವೆ ನಾವು. ಹೌದಾ? ಆ ಪಾಯಿಂಟ್ ಗಳನ್ನ ಪ್ಲಾಟಿಂಗ್ ಮಾಡೋದು ಅಂದ್ರೆ ಗುರುತಿಸುದು ಅಂತ ಅರ್ಥ. ಓಕೆ, ಸೊ ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಐಡಿಯಾ ಬಂತು ಅನ್ಕೋತೀನಿ. ಓಕೆ, ಇದು ನಮ್ಮ ಒಂದು ಈ ನಕ್ಷೆಗಳ ಬಗ್ಗೆ ನಮ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈಗ ನಮ್ಗೆ ಏನಾಗ್ತಾ ಇದೆ? ನಕ್ಷೆಗಳ ಪರಿಚಯ ಅನ್ನುವಂಥ ನಿಮ್ಮ ಟಾಪಿಕ್ ನಲ್ಲಿ ನಮಗ್ ಬೇಕಾಗಿರೋದು ಯಾವ್ದಂದ್ರ, ನಿಮಗ್ ಲಾಸ್ಟ್ ಕ್ಲಾಸ್ ನ ಹೇಳಿದ್ದೆ ನಾನು, ನಕ್ಷೆಗಳ ವಿಧಗಳನ್ನ ಹೇಳಿದ್ದೆ. ಸ್ತಂಭ ನಕ್ಷೆ ಅಂತ ಇದೆ, ಜೋಡಿ ಸ್ತಂಭ ನಕ್ಷೆ ಇದೆ, ಪೈ ನಕ್ಷೆ ಇದೆ, ರೇಖಾ ನಕ್ಷೆ ಇದೆ ಅಂತೇಳಿ. ಬಟ್ ನಿಮ್ಮ ಒಂದು ಸಿಲೆಬಸ್ಸಿಗೆ ರೇಖಾ ನಕ್ಷೆಯನ್ನ ಅಷ್ಟೇ ಅವರು ನಮ್ಗೆ ಇಟ್ಟಿದಾರಲ್ಲ. ಸೊ ಲಾಸ್ಟ್ ಇದಕ್ಕಿಂತ ಮುಂಚೆ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ನಿಮಗೆ ಸ್ತಂಭ ನಕ್ಷೆಗಳ ಬಗ್ಗೆ ಎಲ್ಲ ಅದ್ರೊಳಗಿತ್ತು. ಜೋಡಿ ಸ್ತಂಭ ನಕ್ಷೆ ಮತ್ತೆ ಪೈ ನಕ್ಷೆಗಳ ಬಗ್ಗೆ ಇತ್ತು. ಬಟ್ ಇವಾಗ ಏನಾಗಿದೆ? ಸಿಲೆಬಸ್ ಚೇಂಜ್ ಆಗಿ ನಮ್ಗೆ ಏನಾಗ್ತಾ ಇದೆ? ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ತೋರಿಸಿದೆ ಸ್ತಂಭ ನಕ್ಷೆಗಳಂದ್ರೆ ಯಾವ ರೀತಿ ಶೇಪ್ ಇರ್ತೈತಿ, ಆಮೇಲೆ ಜೋಡಿ ಸ್ತಂಭ, ಪೈ ನಕ್ಷೆ. ಬಟ್ ನಮ್ಗ ಇವಾಗ ಬೇಕಾಗಿರೋದು ರೇಖಾ ನಕ್ಷೆಗಳು ಅಷ್ಟೇ. ಹೌದಾ? ಆ ರೇಖಾ ನಕ್ಷೆಗಳು ಏನಿದೆ ಅಂತ ಹೇಳಿ ಒಂದ್ಸಲ ನೋಡೋಣ. ಓಕೆ, ರೇಖಾ ನಕ್ಷೆ, ಲೈನ್ ಗ್ರಾಫ್ ಅಂತ ಕರಿತೇವೆ. ಹೌದಾ? ಸೊ ರೇಖಾ ನಕ್ಷೆಗಳಂದ್ರೇನು? ಈಗ ಏನಾಗಿರ್ತೈತಿ? ಇದೊಂದು ಗ್ರಾಫ್. ಹೌದಾ? ಈ ಗ್ರಾಫ್ ನಲ್ಲಿ ನಿಮ್ಗೆ ಹೇಳಿದೆ ನಾನು ನಿಮ್ಗೆ 1 2 3 4, ಇಲ್ಲಿ 1 2 3 4 ಅಂತ ಇತ್ತು. ಹೌದಾ? ಸೊ ನಾನು ಇವಾಗ ಇಲ್ಲೊಂದು ಪಾಯಿಂಟ್ ಗುರುತಿಸಿದೆ. 1 1 2 2 3 3 4 4 ಗುರುತಿಸಿದೆ. ಈ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸಿದೆ. ಈ ಪಾಯಿಂಟ್ಸ್ ಗಳನ್ನ ನಾನು ಏನ್ ಮಾಡ್ತೇನೆ? ಎಕ್ಸಾಕ್ಟ್ ಆಗಿ ಈ ಮಧ್ಯ ಬಿಂದುವಿನಿಂದ ಈ ರೀತಿ ನೀವು ಮಾಡಿರ್ಬೋದು ಅನ್ಕೋತೀನಿ ನಾನು. ಹೌದಾ? ಈ ರೀತಿ ಈಗೇನ್ ನಿಮ್ಗೊಂದು ಸಿಮ್ಯುಲೇಷನ್ ಅನ್ನ ತೋರಿಸಿದ್ನಲ್ಲ, ಅಲ್ಲೇನಾಗಿರ್ತೈತಿ? ನೀವು ಬರೀ ಪಾಯಿಂಟ್ಸ್ ಗಳನ್ನ ಗುರುತಿಸಿದ್ರಿ. ಆ ಪಾಯಿಂಟ್ ಗಳನ್ನ ಗುರುತಿಸಿದ ಮೇಲೆ ನಾವು ಒಂದು ಸ್ಕೇಲ್ ತಗೊಂಡು ಈ ರೀತಿ ಆ ಲೈನ್ ಗಳನ್ನೆಲ್ಲವನ್ನ ಜೋಡಿಸ್ತೇವೆ. ಹೌದಾ? ಸಮ್ ಟೈಮ್ ಎಲ್ಲಾ ಟೈಮ್ ಹಿಂಗ ಬರ್ತೈತಂತ ಏನಿಲ್ಲ. ಒಮ್ಮೊಮ್ಮೆ ಏನಾಗಿರ್ತೈತಿ? ಈ ಪಾಯಿಂಟ್ ಇಲ್ಲಿ ಇತ್ತಂತ ತಿಳ್ಕೊರಿ, ಅವಾಗ ನೀವು ಇಲ್ಲಿ ಬಂದು ಹಿಂಗ್ ಹೋಗ್ತಿರ್ತೀರಿ. ಹೌದಾ? ಬಟ್ ಇದು ರೇಖಾ ನಕ್ಷೆ ಅಂದ್ರ ನಮ್ಗೆ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ನಾವು. ಜಸ್ಟ್ ಒಂದ್ 3 ಪಾಯಿಂಟ್ಸ್ ಇದ್ರೆ ಆಲ್ಮೋಸ್ಟ್ ಅದನ್ನ ಸ್ಟ್ರೇಟ್ ಆಗಿ ಎಳಿಲಿಕ್ಕೆ
ಪ್ರಯತ್ನ ಮಾಡ್ತೀವಿ. ಇದಕ್ಕೆ ನಾವು ರೇಖಾ ನಕ್ಷೆಗಳಂತ ಕರಿತೀವಿ. ಬಟ್ ನಿಮ್ಮ ಒಂದು ಈ ಒಂದು ಸಿಲೆಬಸ್ ನಲ್ಲಿ ಏನಾಗಿದೆ, ನಿಮ್ಗೆ ಯಾವುದೇ ಗ್ರಾಫ್ ಅನ್ನ ಹಾಕುವಂತ ನೆಸೆಸಿಟಿ ಇಲ್ಲ. ಬಟ್ ಆ ಗ್ರಾಫ್ಗಳ ಇದ್ದದ್ದನ್ನ ಯಾವ ರೀತಿ ನೀವು ಓದ್ಬೇಕು, ಹೌದಾ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಅವರಷ್ಟೇ ತೋರ್ಸಿದಾರೆ ಇಲ್ಲಿ. ಓಕೆ, ಹಾಗಾಗಿ ನಾನು ಇಲ್ಲೊಂದು ಹೇಳ್ತೇನೆ ನೋಡ್ರಿ. ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆಯನ್ನು ಹೊಂದುವ ದತ್ತಾಂಶಗಳನ್ನು ರೇಖಾ ನಕ್ಷೆಯು ತೋರಿಸುತ್ತದೆ. ಹೌದಾ, ಸೊ ಅಲ್ಲಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ರೇಣು ಅನಾರೋಗ್ಯದಿಂದ ಪೀಡಿತಳಾಗಿದ್ದಾಗ ವೈದ್ಯರು ಅವಳ ದೇಹದ ತಾಪದ ವಿವರಗಳನ್ನು ಪ್ರತಿ 4 ಗಂಟೆಗಳೊಮ್ಮೆ ಪರೀಕ್ಷಿಸಿ ದಾಖಲಿಸಿದರು. ಅದು ಒಂದು ನಕ್ಷೆಯ ರೂಪದಲ್ಲಿತ್ತು. ನಾವು ಇದನ್ನು ಕಾಲ ಉಷ್ಣತೆ ನಕ್ಷೆ ಎಂದು ಕರೆಯಬಹುದು. ಹೌದಾ, ಸೊ ಅಲ್ಲಿ ಏನಾಗಿದೆ, ಒಬ್ರು ರೇಣು ಅನ್ನುವಂತ ಒಂದು ಹುಡುಗಿ, ಹೌದಾ, ಆ ರೇಣು ಅನ್ನುವಂತ ಹುಡುಗಿಗೆ ಏನಾಗಿದೆ, ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಹೌದಾ, ಆ ಜ್ವರ ಬಂದಾಗ ಅವ್ರು ಏನ್ ಮಾಡಿದ್ರು, ಡಾಕ್ಟರ್ ಏನ್ ಮಾಡಿದ್ರು, ನಿಮ್ಗೆ ಸಮ್ ಟೈಮ್ ಏನಾಗ್ತಾ ಇದೆ, ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡಿ, ಸೊ ಇಷ್ಟೇ ಜ್ವರ ಕಡಿಮೆ ಆಗ್ತೈತಿ ನಿಮ್ಗೆ, ಈ ಇಷ್ಟ ಔಷಧ ತಗೊಂಡ್ರೆ, ಇನ್ ಕೇಸ್ ನಿಮ್ಗದ ಜಾಸ್ತಿ ಆಯ್ತು ಅಂದ್ರೆ ನೀವು ಬರ್ರಿ ಅಂತೆ. ಸಮ್ ಟೈಮ್ ಏನೋ ಒಂದು ಮಿಸ್ಟೇಕ್ ಆಗಿ ಒಬ್ಬೊಬ್ರಿಗೆ ಏನಾಗ್ತಾ ಇರ್ತೈತಿ, ಇವಾಗ ಜ್ವರ ಜಾಸ್ತಿ ಇರ್ತೈತಿ, ಮತ್ತೊಂದ್ ಟೈಮ್ ಕಡಿಮೆ ಇರ್ತೈತಿ, ಮತ್ತೊಂದ್ ಟೈಮ್ ಸಡನ್ ಜಾಸ್ತಿ ಆಗ್ಬಿಟ್ಟಿರ್ತೈತಿ. ಹೌದಾ, ಸೊ ಹಾಗಾಗಿ ಅವ್ರು ಏನೋ ಒಂದು ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ಯಾರಂದ್ರ ರೇಣು ಅನ್ನುವಂತ ಒಂದು ಹುಡುಗಿ. ಆ ಹುಡುಗಿಗೆ ಏನ್ ಮಾಡಿದಾರೆ ಡಾಕ್ಟರು, ಪ್ರತಿ 4 ಗಂಟೆಗೊಮ್ಮೆ ಅವ್ರು ಏನ್ ಮಾಡಿದಾರು, ಅಕ್ಕಿಂದ ದೇಹದ ತಾಪವನ್ನ, ಟೆಂಪರೇಚರ್ ಅನ್ನ, ಜ್ವರವನ್ನ ಚೆಕ್ ಮಾಡಿದಾರು. ಹೌದಾ, ಜ್ವರವನ್ನ ಎದ್ರಲ್ಲಿ ಚೆಕ್ ಮಾಡ್ತಾರ ಗೊತ್ತಾ ನಿಮ್ಗೆ? ಹೆಂಗ್ ಚೆಕ್ ಮಾಡ್ತಾರ ಡಾಕ್ಟರ್ ಜ್ವರ? ಎಕ್ಸಾಕ್ಟ್ಲಿ, ಥರ್ಮೋಮೀಟರ್ ಒಂದ್ ಸಮ್ ಟೈಮ್ ಇಲ್ಲಿ ಬಾಯಲ್ಲಿ ಇಟ್ಟಿರ್ತಾರೋ, ಅಥವಾ ನಿಮ್ಗೆ ಇಲ್ಲಿ ಬಾಡಿ ಟೆಂಪರೇಚರ್ ನೀವು ಚೆಕ್ ಮಾಡ್ತಾರೋ, ಅದ್ರೊಳಗ ಎಷ್ಟಿದೆ. ಈಗ ಒಬ್ಬೊಬ್ರದ್ದು 100 ಇತ್ತು ಜ್ವರ, 100°C ಅಂದ್ರೆ ಅದು ಬಹಳ ಹೈಯೆಸ್ಟ್. ಸುಡು ಏನಾಗ್ತಿದೆ, ಫುಲ್ ಬೆಂಕಿ ಟೈಪ್ ಸುಡ್ತಿರ್ತಿತ್ತು ಅವ್ರು, ಅಂದ್ರೆ ಅದ್ ಏನಾಗ್ತಿದೆ, ಬಹಳ ಜ್ವರ ಜಾಸ್ತಿ ಆಗಿರ್ತಾವು. ಹೌದಾ, ಆ ರೀತಿ ನಾವು ಅವರು ಡಾಕ್ಟರ್ ಚೆಕ್ ಮಾಡಿ ನಿಮ್ಗೆ ಎಷ್ಟು ಜ್ವರ ಇದ್ವು, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತಿರ್ತಾರ ನೋಡ್ರಿ. ಅದೇ ರೀತಿ ಈ ಹುಡುಗಿಗೆ ಏನಾಗಿರ್ತೈತೆ, ಅವರು 4 ಗಂಟೆಗೊಮ್ಮೆ ಏನ್ ಮಾಡ್ತಾ ಇರ್ತಾರೋ ಚೆಕ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ, ಕಾಣಿಸ್ತಿದ್ದಿಲ್ಲ ಗೊತ್ತಿಲ್ಲ. ಸೊ ಕಾಲ ಉಷ್ಣತೆ 6 ಗಂಟೆ, 10 AM, 2 PM, 6 PM. ಅಂದ್ರ AM ಅಂದ್ರೇನು, ಬೆಳಿಗ್ಗೆ. ಹೌದಾ, ಸೊ ಅವ್ರು ಏನ್ ಮಾಡಿದಾರು, ಬೆಳಿಗ್ಗೆ 6 ಗಂಟೆಗೊಮ್ಮೆ ಚೆಕ್ ಮಾಡಿದಾರು. ಆಮೇಲೆ 10 ಗಂಟೆಗೊಮ್ಮೆ ಚೆಕ್ ಮಾಡಿದಾರು. 6 ಗಂಟೆ ಬೆಳಿಗ್ಗೆ 10, ಅಲ್ಲಿಂದ 4 ತಾಸು ಅಂದ್ರ ಮಧ್ಯಾಹ್ನ 2 ಗಂಟೆ, 2 ಗಂಟೆದಿಂದ 4 ತಾಸು ಅಂದ್ರ 6 ಗಂಟೆ. ಹೌದಾ, ಅವಾಗ ಏನಾಗಿದೆ, ಅಕ್ಕಿಂದ 6 ಗಂಟೆಗೆ ಚೆಕ್ ಮಾಡಿದಾಗ ಈ ಜ್ವರವನ್ನ ಯಾವ ಒಂದು ನಾವು ಮಾಪನದಲ್ಲಿ ಅಳಿತೀವಿ, ಕೆಜಿ ಜ್ವರ ಯಾವ್ದ್ರಲ್ಲಿ ಅಳಿತೀವಿ? 37 kg ಇತ್ತಂತೇವೆ, ಏನಂತೀವಿ? ವೆರಿ ಗುಡ್, ನಾವೇನಂತ ಕರಿತೀವಿ? ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಗೆ, ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ. ಓಕೆ, ಸೊ ಅಲ್ಲಿ ಏನಾಗಿದೆ, ಅದನ್ನ ಓದುದು 37 ಅಂತಲ್ಲ, 37 °C, 40 °C, 38 °C, 35 °C. ಹೌದಾ, ಸೊ ಸ್ವಲ್ಪ ನೀವು ನೋಡ್ತಾ ಇರ್ಬೋದು, ಅಕ್ಕಿಗೆ 6 ಗಂಟೆಗೆ ರೇಣು ಅನ್ನುವಂತ ಒಂದು ಹುಡುಗಿಗೆ 37 °C ಇತ್ತು ಜ್ವರ. ಅದೇ ನೀವು 10 ಗಂಟೆಗೆ ಹೋಗ್ರಿ, ಅವಾಗ ಎಷ್ಟಾಯ್ತು, ಜಾಸ್ತಿ ಆಯ್ತು. ಹೌದಲ್ಲ, 37 ಇದ್ದಿದ್ದು 40 °C ಜಾಸ್ತಿ ಆಯ್ತು. ಅದೇ ಮತ್ತೆ 2 ಗಂಟೆಗೆ ಬರ್ರಿ, 38 ಆಯ್ತು, ಸ್ವಲ್ಪ ಕಡಿಮೆ ಆಯ್ತು, 2 °C. ಅದೇ 6 ಗಂಟೆಗೆ ಹೋಗ್ರಿ, ಮತ್ತೆ 30, ಮುಂಜಾನೆ ಇದ್ದದಕ್ಕಿಂತ ಸ್ವಲ್ಪ ಕಡಿಮೆ ಆಯ್ತು. ಅಂದ್ರೆ ಸ್ವಲ್ಪ ಅವಳು ರಿಕವರಿ ಆಗ್ತಾ ಇದ್ದಾಳ ಅಂತ ಹೇಳಿ. ಓಕೆ, ಅದಿರ್ಲಿ. ಅದ್ರದ್ದು ಏನ್ ಮಾಡಿದಾರ, ಅವರು ನಕ್ಷೆಯನ್ನ ಕೊಟ್ಟಿದ್ದಾರೆ ನಿಮ್ಗೆ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ? ಹೌದಾ, ಇಲ್ಲಿ ನೋಡ್ರಿ, 6 ಗಂಟೆ, 10 ಗಂಟೆ, 2 ಗಂಟೆ, 6 ಗಂಟೆ, 4 ತಾಸು ಡಿಫ್ರೆನ್ಸ್ ಇರೋದ್ರಿಂದ, ಸೊ ನಿಮಗ್ ನಾನು ಏನ್ ಮಾಡಿದ್ದೆ, ಗ್ರಾಫ್ ಅನ್ನ ತೋರಿಸಿದೆ. ಅಲ್ಲೇ ನಂಬರ್ಸ್ ಗಳು 1, 2, 3, 4 ಅಂತಿತ್ತು. ಬಟ್ ಇಲ್ಲಿ ಏನಾಗಿದೆ, 6, 10, 2, 6 ಅಂತ ಇದೆ. 4 ತಾಸು ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿ ದತ್ತಾಂಶಗಳನ್ನ ಏನ್ ಕೊಟ್ಟಿರ್ತಾರ, ನಾವ್ ಅದನ್ನ ಹಾಕ್ಬೇಕು, 1, 2 ಅಂತಲ್ಲ. ಹೌದಾ, ಸೊ ಅಲ್ಲಿ ಏನಾಗಿದೆ, ದತ್ತಾಂಶಗಳು 6 ಗಂಟೆ, 10 ಗಂಟೆ, 2, 6 ಅಂದ್ರ ಕಾಲವನ್ನ ಎಕ್ಸ್ ಅಕ್ಷದಲ್ಲಿ ಗುರುತಿಸಿದರು, ಮತ್ತಿಲ್ಲೇ ಉಷ್ಣತೆಯನ್ನ ವಾಯ್ ಅಕ್ಷದಲ್ಲಿ ಗುರುತಿಸಿದ್ರು. ಆಮೇಲೆ ಇಲ್ಲಿ ಏನಾಗಿದೆ, 0 to 6, 6 ಗಂಟೆ, 10 ಗಂಟೆ, 2 ಗಂಟೆ, 6 ಗಂಟೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದಾದ್ಮೇಲೆ ಇಲ್ಲೇ 30, 32, 34, 36 ಅಂತ ಬರ್ದಿದ್ದಾರೆ. ಓಕೆ, ಅಲ್ಲಿ ಗುರುತಿಸ್ತಾರೆ.
ಅದಾದ್ಮೇಲೆ ಇಲ್ಲೊಂದ್ ಏನೋ ಪಾಯಿಂಟ್ ಅನ್ನ ಹಿಂಗ್ ಜಿಗ್ಜಾಗ್ ಮಾಡಿದಾರ ನೋಡ್ರಿ, ಯಾಕೆ ಇರ್ಬೋದು? ಇದಕ್ಕಿಂತ ನಿಮ್ಗೆ ಇಲ್ಲೊಂದು ರಫ್ ಹಾಕಿ ತೋರಿಸ್ತೇನೆ ನಾನು, ಬುಕ್ ನಲ್ಲಿ ತೋರ್ಸೋದ್ಕಿಂತ. ಇಲ್ಲಿ ಏನಾಗಿದೆ, ಹೌದಾ, ಇಲ್ಲೇ ಕಾಲ. ಯಾವಾಗಿದ್ರು ನಾವು ಗ್ರಾಫ್ ಅನ್ನ ಹಾಕ್ಬೇಕಾದ್ರೆ ಎಲ್ಲಿ ಏನೇನ್ ಬರೀತಿದ್ವಿ ಅವನ್ನ ಹಾಕ್ಬೇಕು. ಇಲ್ಲಿ ಏನಾಗಿದೆ, ಎಕ್ಸ್ ಅಕ್ಷ ಇದೆ, ಹೌದಾ. ಈ ಕಾಲ ಇಲ್ಲಿ ಏನಾಗಿದೆ, ಅವರು ಕಾಲು ಅಲ್ಲ ಮತ್ತೆ, ಓಕೆ. ಕಾಲು ಅಂದ್ರೆ ನಿಮ್ ಕಾಲಲ್ಲ, ಇದು ಕಾಲ, ಅವಧಿ, ಟೈಮು, ಓಕೆ. 6, 10, 2 ಮತ್ತೆ 6, ಇದು ಪಿ ಎಂ, ಇದು ಕೂಡ ಪಿ ಎಂ, ಇದು ಎ ಎಂ, ಇದು ಎ ಎಂ ಅಂತ ಇದೆ, ಓಕೆ. ಸೊ ಇಲ್ಲೇನಾಗಿದೆ, 30, 32 ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ನೋಡ್ರಿ. ನಾನು ನಿಮ್ಗ ಅಲ್ಲಿ ಕ್ಲಿಯರ್ ಆಗಿ ಕಾಣುದಿಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ 36, 38, ನೆಕ್ಸ್ಟ್ 40, ಹೌದಾ. ಅದಾದ್ಮೇಲೆ ಇದನ್ನ ನಿಮಗೆ ಹೇಳಿದ್ದು, ಹೌದಾ, ಕಾಣಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ನೀವು ನಾ ಏನ್ ನಿಮಗೆ ಎಕ್ಸಾಂಪಲ್ ಸಿಮ್ಯುಲೇಷನ್ ತೋರಿಸಿದೆ, ಅಲ್ಲಿ ಎಲ್ಲವೂ ಪಾಯಿಂಟ್ಸ್ 0ದಿಂದ ಸ್ಟಾರ್ಟ್ ಅದ, ಹೌದಾ. ಸೊ ಇಲ್ಲಿ ಏನ್ ಮಾಡಿದಾರು, ಡೈರೆಕ್ಟ್ 30 ತಗೊಂಡ್ಬಿಟ್ಟಿದ್ದಾರೆ, ಹೌದಾ. ಇಲ್ಲಿ ತಗೋರಿ, ಇಲ್ಲಿ 0ದಿಂದ 6 ಇದು ಕರೆಕ್ಟ್ ಐತಿ, ಬಟ್ ಇಲ್ಲಿ ಡೈರೆಕ್ಟ್ 30 ತಗೊಂಡಿರೋದ್ರಿಂದ ಇದನ್ನ ಸ್ವಲ್ಪ ಇಲ್ಲೇ ನಂಬರ್ಸ್ ಗಳು ಹೋಗಿದಾವು ಅಂತ ಅರ್ಥ ಅದ, ಹೌದಾ. 0ದಿಂದ ಸ್ಟಾರ್ಟ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಅದನ್ನ ಸ್ವಲ್ಪ ಜಿಗ್ಜಾಗ್ ಮೋಷನ್ ಅಲ್ಲಿ ಇಟ್ಟಿದ್ದಾರೆ, ಹೌದಾ. ಸೊ ಆಮೇಲೆ ಏನಾಯ್ತು, ಇವಾಗ ನೋಡ್ರಿ ಅವ್ರದ್ದು ಕೋಷ್ಟಕ ನೋಡ್ರಿ. ಆ ರೇಣು ಒಂದು 6 ಗಂಟೆಗೆ, ಬೆಳಗಿನ 6 ಗಂಟೆಗೆ ಅಕ್ಕಿಗೆ ಎಷ್ಟು ಜ್ವರ ಇತ್ತು ನೋಡ್ರಿ, ವೆರಿ ಗುಡ್, 37 ಡಿಗ್ರಿ ಸೆಲ್ಸಿಯಸ್ ಇಂತಿತ್ತು. ಸೊ ಇಲ್ಲಿ 6 ಇದೆ, ನಿಮ್ಗೆ ಆಗಲೇ ಪಾಯಿಂಟ್ಸ್ ಗುರುತಿಸುವಾಗ ನೋಡಿದೆನಾ, ಇಲ್ಲಿ 6 ಇದೆ, ಇಲ್ಲಿ 30, 32, 34, 36, 38. ಟೀಚರ್ ಇಲ್ಲಿ ಏನಾಗಿದೆ, 37 ಇಲ್ಲ, ಎಲ್ಲಿ ಗುರುತಿಸುದು? ಈಗ ನೋಡ್ರಿ, ಈ 6ರಿಂದ ಹಿಂಗೆ ಬರ್ರಿ, 36 ಮತ್ತು 38 ನಡುವೆ ನಾವೇನ್ ಮಾಡ್ಬೇಕು, ಇದನ್ನ ಗುರುತಿಸ್ಬೇಕು, ಹೌದಾ. ಗುರುತಿಸಿದಾರ ಅವ್ರು, ಓಕೆ. ನೆಕ್ಸ್ಟ್ 10 ಗಂಟೆಗೆ ಏನಾಗಿದೆ, 40 ಡಿಗ್ರಿ ಸೆಲ್ಸಿಯಸ್ ಇದೆ. 10 ಗಂಟೆಗೆ ಅಂದ್ರ ಇಲ್ಲಿಂದ ಹಿಂಗ್ ತಗೊಂಡ್ ಬಂದು ಈ ರೀತಿ ಗುರುತಿಸ್ಬೇಕು, ಕಾಣಿಸ್ತಾ ಇದೆ. ನೆಕ್ಸ್ಟ್ ಆಮೇಲೆ ಮಧ್ಯಾಹ್ನ 2 ಗಂಟೆಗೆ, 2 PM ಅಂದ್ರೆ ಎಷ್ಟಿದೆ ಅವಾಗ, 38 ಇದೆ. ಸ್ವಲ್ಪ ಅವಳಿಗೆ ಏನಾಗ್ತಾ ಇದೆ, ಜ್ವರ ಕಡಿಮೆ ಆಗ್ತಾ ಆಗ್ತಾ 38 ಲೈನ್ ಇಲ್ಲಿದೆ ನೋಡ್ರಿ, ಹೌದಾ. ಓಕೆ. ನೆಕ್ಸ್ಟ್ 6 ಗಂಟೆಗೆ ಎಷ್ಟಾಗಿದೆ, 35 ಇದೆ. 34 ಮತ್ತೆ 36 ನಡುವೆ ನಾವೇನ್ ಮಾಡ್ಬೇಕು, ಗುರುತಿಸ್ಬೇಕು, ಹೌದಾ. ಈ ರೀತಿ ಎಕ್ಸಾಕ್ಟ್ ಟೈಮ್, ಓಕೆ. ಸೊ ಇವಾಗ ಏನ್ ಮಾಡೋಣ, ಅದನ್ನ ಲೈನ್ ಅನ್ನ ಅಲ್ಲೇ ಅವ್ರು ಎಳೆದಿದ್ದಾರೆ ನೋಡ್ರಿ, ಈ ರೀತಿ, ಹೌದಾ. ಈಗ ನಿಮ್ಗ ಸ್ಟಾರ್ಟಿಂಗ್ ನಾನು ಗ್ರಾಫ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ದೆ, ಒಂದು ಯಾವುದೇ ಇನ್ಫಾರ್ಮೇಶನ್ ಅನ್ನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಆ ಚಿತ್ರವನ್ನ ನೋಡಿದ್ರೆ ನಮಗೆ ಎಕ್ಸಾಕ್ಟ್ ಆಗಿ ತಿಳಿತೈತಿ ಅಂತ ಹೇಳಿ. ಈಗ ನೋಡ್ರಿ, ಅಲ್ಲಿ ರೇಣುಂದ ನಾನು ಏನ್ ಮಾಡಿದ್ದೆ, ನಿಮ್ಗೆ ಓದಿ ಹೇಳಿದೆ ಇನ್ಫಾರ್ಮೇಶನ್, ಬಟ್ ಅದನ್ನ ನಾವು ಗ್ರಾಫ್ ನಲ್ಲಿ ಹಾಕಿದಾಗ ನಮ್ಗೆ ಏನಾಯ್ತು ಗೊತ್ತಾಯ್ತು. ಸೊ ಅಲ್ಲಿ ಏನಾಗಿದೆ, ಒಂದಿಷ್ಟು ಸರ್ಟೇನ್ ಟೈಮ್, ಇದೆಲ್ಲ ನೋಡ್ಬೇಡ್ರಿ, ಬೇಕಾದ್ರೆ ಇದಿಷ್ಟೇ ನೋಡ್ರಿ. ಒಂದ್ ಸರ್ಟೇನ್ ಟೈಮಿಗಳಿಗೆ ಏನಾಗಿದೆ, ಜ್ವರ ಜಾಸ್ತಿ ಆಗಿದೆ, ಅದಾದ್ಮೇಲೆ ಕಡಿಮೆ ಕಡಿಮೆ ಅಂತ ಬರ್ತಾ ಇದೆ ಅಂತ ಹೇಳಿ ನಮಗ ಅದನ್ನ ಜಸ್ಟ್ ಒಂದು ಚಿತ್ರವನ್ನ ನೋಡಿದ್ರೆ ನಮ್ಗೆ ಕಲ್ಪನೆ ಬರ್ತೈತಿ, ಹೌದಾ. ಸೊ ಹಾಗಾಗಿ ರೇಖೆ ನಕ್ಷೆಗಳನ್ನ ರೆಪ್ರೆಸೆಂಟ್ ಮಾಡೋದ ನಮ್ಗೆ ಏನಾಗ್ತೈತಿ, ಈಸಿ ವೇ ಟು ಅಂಡರ್ಸ್ಟ್ಯಾಂಡ್, ಹೌದಾ. ಲಘು ನಮ್ಗೆ ಏನಾಗ್ತೈತಿ, ಓದಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ನೋಡಿ ಅರ್ಥ ಮಾಡ್ಕೊಳ್ಳೋದು ನಮಗ ಈಸಿ ಆಗ್ತೈತಿ, ಹೌದಾ. ಸಮ್ ಟೈಮ್ ನೋಡ್ರಿ, ನಿಮ್ಗ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಎಲ್ಲಾ ಕಡೆ ಏನಾಗಿರ್ತೈತಿ, ಜಸ್ಟ್ ಚಿತ್ರವನ್ನ ಹಾಕ್ತಾರೋ, ನೀವು ಅದನ್ನ ಓದುವಂತ ಕಲ್ಪನೆನೇ ಇಲ್ಲ, ನೋಡಿದ್ರೆ ಸಾಕು. ಸೊ ಇದ್ರದ್ದು ಇನ್ಫಾರ್ಮೇಶನ್ ಅವ್ರ ಏನಾದ್ರು ಬರದ್ರ ನಮ್ಗೆ ಓದ್ಕೊಂಡ್ ಕುಂಡಿರ್ತೀವಿ ನಾವು, ಇಲ್ಲ, ಅದೇ ನೀವು ಚಿತ್ರ ಹಾಕಿದ್ರೆ ಅವ್ರಿಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹಾಗಾಗಿ ಅದಕ್ಕ ಇದನ್ನ ಏನ್ ಮಾಡ್ತೇವ್ರ ನಾವು, ಆ ಡಾಟಾಗಳನ್ನ ಚಿತ್ರದ ಮುಖಾಂತರ ಅಥವಾ ನಕ್ಷೆಗಳ ಮುಖಾಂತರ ರೆಪ್ರೆಸೆಂಟ್ ಮಾಡೋದು, ಅದ್ರ ಉದ್ದೇಶ ಏನು, ಈಸಿ ವೇ ಟು ಅಂಡರ್ಸ್ಟ್ಯಾಂಡ್, ಓಕೆ. ಅರ್ಥ ಆಯ್ತಾ ಇದು. ಅದೇ ರೀತಿ ನಿಮ್ಗೆ ಇಲ್ಲಿ ಮತ್ತೆ ನಿಮ್ಗೆ ಸಾಕಷ್ಟು ಇಲ್ಲಿ ಏನ್ ಮಾಡಿದಾರೋ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರೋ, ಗೊತ್ತಾ. ಅದೇ ರೀತಿ ಇಲ್ಲೇ ನಾನೇನ್ ನೋಡೋಣ, ಒಂದಿಷ್ಟು ಅಭ್ಯಾಸಗಳನ್ನ ನೋಡೋಣ, ನೀವೇ ನನಗೆ ಹೇಳ್ಬೇಕು, ಓಕೆ. ನಿಮ್ಗೆ ಸ್ವಲ್ಪ ಅರ್ಥ ಆಯ್ತು ಅನ್ಕೋತೀನಿ ನಾನಿದು. ಓಕೆ, ಇವಾಗ ಏನ್ ಮಾಡೋದ,
ಅಭ್ಯಾಸ 13.1 ಎಕ್ಸಸೈಸ್. ಅದ್ರೊಳಗೆ ಫಸ್ಟ್ ಕ್ವಶನ್ ಏನಿದೆ, ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ದೇಹದ ಉಷ್ಣತೆಯನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನ ತೋರಿಸುತ್ತಿದೆ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡ್ಬೇಕು. ಅಲ್ಲಿ ಏನಾಗ್ತಾ ಇದೆ, ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೋ, ಹೌದಾ? ಸೊ ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ. ಹೌದಾ? ಇಲ್ಲಿ ಅಭ್ಯಾಸ ಇಲ್ಲಿದೆ. ಇಲ್ಲಿ ಏನಾಗಿದೆ, ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರು. ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯು ದೇಹದ ಉಷ್ಣತೆಯನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ತೋರಿಸುತ್ತದೆ. ಅಂದ್ರೆ ಒಬ್ಬ ರೋಗಿದು ಏನ್ ಮಾಡಿದಾರೋ, ಇಲ್ಲೇನಾಗಿತ್ತು, ಅಲ್ಲಿ ರೇಣು ಅನ್ನುವಂತ ಹುಡುಗಿ ಏನಾಗಿತ್ತು, 4 ಗಂಟೆಗೊಮ್ಮೆ ಜ್ವರ ಚೆಕ್ ಮಾಡಿದ್ರು. ಬಟ್ ಇಲ್ಲೇನಾಗ್ತಿದೆ, ಪ್ರತಿ ಗಂಟೆಗೊಮ್ಮೆ ಏನ್ ಮಾಡಿದಾರು, ಜ್ವರ ಚೆಕ್ ಮಾಡಿ ಅದನ್ನ ಏನ್ ಮಾಡಿದವರು, ಅವರು ಆಲ್ರೆಡಿ ನಕ್ಷೆ ಒಳಗ ಹಾಕಿದಾರೆ. ನೆನ್ಪಿಟ್ಕೋರಿ, ಇಲ್ಲಿ ಯಾವುದೇ ನಕ್ಷೆಗಳನ್ನ ಹಾಕುವಂತ ನಿಮ್ಗ ಏನಿಲ್ಲ, ಇದಿಲ್ಲ. ಬಟ್ ಅಲ್ಲಿ ಏನಾಗ್ತಿದೆ, ಆ ನಕ್ಷೆಗಳನ್ನ ನೋಡಿ ನಾವ್ ಯಾವ ರೀತಿ ಅದನ್ನ ದತ್ತಾಂಶಗಳನ್ನ ಇನ್ಫಾರ್ಮೇಶನ್ ಓದ್ಬೇಕು ಅನ್ನುವಂತ ಒಂದಿದು ಇನ್ಫಾರ್ಮೇಶನ್. ಓಕೆ, ಸೊ ಅಲ್ಲಿ ಏನಾಗಿದೆ, ಒಂದು ಕ್ವಶನ್ ಏನಾಗಿದೆ, ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು? ಮಧ್ಯಾಹ್ನ 1 ಗಂಟೆ. ಅಲ್ಲಿ ಏನಾಗ್ತಾ ಇದೆ, ಕೆಳಗ ಕಾಲವನ್ನ ಕೊಟ್ಟಿದಾರ ಅವ್ರು, ಹೌದಾ? 9 ಗಂಟೆ, 10 ಗಂಟೆ, 11, 12, 1, 2, 3 ಅಂತ ಕೊಟ್ಟಿದ್ದಾರು. ಇಲ್ಲಿ ಉಷ್ಣತೆ ಡಿಗ್ರಿ ಸೆಲ್ಸಿಯಸ್ 34, 35, 36, 37, 38, 39 ಅಂತ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ಇಲ್ಲಿ. ಅವ್ರ ಏನ್ ಹೇಳಿದಾರು, ಫಸ್ಟ್ ಕ್ವಶನ್ ಎ ಅಂತ ಇದೆ ನೋಡ್ರಿ, ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು? ಇಲ್ಲಿ ನೋಡ್ರಿ, ಹೌದಾ? 1 ಗಂಟೆ ಎಲ್ಲಿ ಹುಡುಕ್ಬೇಕು ನಾವು? ಇಲ್ಲಿದೆ ನೋಡ್ರಿ, ಪಾಯಿಂಟ್ ತೋರಿಸ್ತಾ ಇದೆ ಇಲ್ಲ ನಿಮ್ಗೆ? ಇಲ್ಲೊಂಚೂರ್ ನಿಮಗ್ ಮಾರ್ಕ್ ಮಾಡ್ತೇನೆ ನೋಡ್ರಿ, ಈಗ ಅಂದ್ರೆ ಗೊತ್ತಾಗ್ತೈತಿ. ಹೌದಾ? ಈ 1 ಗಂಟೆಗೆ ಆ ದೇಹದ ತಾಪಮಾನ ಎಷ್ಟಿದೆ ನೋಡ್ರಿ ಅದ್ರದ್ದು. ಇಲ್ಲಿಂದ ಈ ಲೈನ್ ಹಿಡ್ಕೊಂಡು ಹೋಗ್ರಿ, ಇಲ್ಲಿ, ಹೌದಾ? ಇಲ್ಲಿ ಕಾಣಿಸ್ತಾ ಇದೆ, ಈ ಲೈನ್ ಅನ್ನ ನೋಡ್ರಿ, ಅದು ಏನಾಗಿದೆ, 36 ಮತ್ತು 37 ನಡುವ ಆ ಪಾಯಿಂಟ್ ಇದೆ. ಅಂದ್ರೆ ಎಷ್ಟಾಗಿದೆ, ಅದ್ರ ಅರ್ಧ 36 ಮತ್ತು 37 ಅರ್ಧ, ಅದ್ರ ನಡುವೆ ಎಷ್ಟು ಬರ್ತೈತಿ ನಮ್ಗ? 0.5 ಬರ್ತೈತಿ. ಹೌದಾ? ಹಾಗಾದ್ರೆ ಎಷ್ಟಾಯ್ತು, 36.5 ಡಿಗ್ರಿ ಸೆಲ್ಸಿಯಸ್ ಇದೆ. ಎ ಆನ್ಸರ್ ಏನಾಗಿದೆ ನಮ್ಗೆ? ಹಾಗಾದ್ರೆ 36.5 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ, ಸೆಕೆಂಡ್ ಕ್ವಶನ್ ಏನಿದೆ, ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು? ಹೌದಾ? 38 ಪಾಯಿಂಟ್ ಅಂದ್ರೆ ಎಲ್ಲಿದೆ? ಇಲ್ಲಿ 38 ಇದೆ. ಹೌದಾ? 38 ಪಾಯಿಂಟ್ ಅಂದ್ರೆ ಇಲ್ಲಿದೆ ನೋಡ್ರಿ. ಹೌದಾ? ಆ ಪಾಯಿಂಟ್ ನಿಂದ ಕೆಳಗ್ ಬರ್ರಿ, ನಿಮ್ಗೆ ಎಷ್ಟು ಗಂಟೆ ಅಂತ ತೋರಿಸ್ತಿರ್ತದೆ. ಹೌದಾ? ಮಧ್ಯಾಹ್ನ 12 ಗಂಟೆ. ಹೌದಾ? 12 ಗಂಟೆ. ಬಿ 12 ಗಂಟೆ. ನೂನ್ ಅಂದ್ರ ಮಧ್ಯಾಹ್ನ 12 ಗಂಟೆ. ಹೌದಾ? ಈ ಕೊಟ್ಟಿರುವ ದತ್ತಾಂಶಗಳನ್ನ ಗ್ರಾಫ್ ಮುಖಾಂತರ ಯಾವ ರೀತಿ ಓದ್ಬೋದು ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ. ಇನ್ನೊಂದು ಕ್ವಶನ್ ಅನ್ನ ನೋಡೋಣ, ಅಂದ್ರೆ ನಿಮಗೆ ಲಘು ಅರ್ಥ ಆಗ್ತದೆ. ಹೌದಾ? ಇನ್ನೂ ಒಂದಿದೆ ನೋಡ್ರಿ, ಅಲ್ಲಿ ಕೆಳಗಿದೆ. ರೋಗಿಯ ಸಿ, ಕ್ವಶನ್ ಸಿ ಇದೆ ನೋಡ್ರಿ. ಹೌದಾ? ಏನಿದೆ, ರೋಗಿಯ ದೇಹದ ತಾಪವು ಕೊಟ್ಟಿರುವ ಅವಧಿಯಲ್ಲಿ 2 ಸಮಯಗಳಲ್ಲಿ ಒಂದೇ ಸಮನಾಗಿತ್ತು. ಆ 2 ಸಮಯಗಳು ಯಾವುವು? ಮತ್ತೆ ನೀವೇನ್ ಮಾಡ್ಬೇಕು, ಆ ಗ್ರಾಫ್ ಅನ್ನ ನೋಡ್ರಿ. ಅವ್ರ ಏನ್ ಕೇಳ್ತಾ ಇದಾರು, ಪ್ರತಿ ಗಂಟೆಗೊಮ್ಮೆ ಅವ್ರ ಏನ್ ಮಾಡ್ತಾ ಇದಾರು, ಉಷ್ಣತೆಯನ್ನ, ಜ್ವರವನ್ನ ಚೆಕ್ ಮಾಡ್ತಾ ಇದಾರಲ್ಲ. ಅಲ್ಲಿ ಎಲ್ಲೋ ಒಂದ್ ಸಮ್ ಟೈಮು 2 ಗಂಟೆ ಸೇಮ್ ಒಂದೇ ದೇಹದ ತಾಪಮಾನ ಇದೆ. ಸೇಮ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದ್ ಲೈನ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಿ. ಹೌದಾ? ಒಂದ್ ಲೈನ್ ಈ ರೀತಿ ಡಾಟ್ ಕಾಣಿಸ್ತಾ ಇದೆ. ಹೌದಾ? ಎರಡೂ ಕಡೆ ಸೇಮ್ ಇತ್ತಂತ. ಆ ಎರಡೂ ಕಡೆ ಯಾವ್ದದು? 1 ಗಂಟೆ ಮತ್ತು 2 ಗಂಟೆ. ಹಾಗಾದ್ರೆ 1 ಮತ್ತು 2 ಗಂಟೆ. ಹೌದಾ? ನೆಕ್ಸ್ಟ್ ಡಿ, ಇನ್ನೊಂದು ಕ್ವಶನ್ ಏನಿದೆ ನೋಡೋಣ. ಅರ್ಥ ಆಯ್ತಲ್ಲ ಗ್ರಾಫ್ ಅನ್ನ ಯಾವ ರೀತಿ ಓದ್ಬಹುದು ಅಂತ ಹೇಳಿ. ಅಪರಾಹ್ನ 1:30 ಸಮಯದಲ್ಲಿ ತಾಪ ಎಷ್ಟಿತ್ತು? ಉತ್ತರವನ್ನು ಹೇಗೆ ಪಡೆದಿರಿ? ಮಧ್ಯಾಹ್ನ 1:00 ಹೌದಾ? 1:00 ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ನಮ್ಗೆ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ.
ಇಲ್ಲೇ ಒಂದಿದೆ ಎರಡಿದೆ. ಒಂದೂವರೆ ಅಂದ್ರೆ ಆ ನಡುವಿನ ಲೈನ್ ಅನ್ನ ನಾವು ತಗೋಬೇಕು. ಆ ನಡುವಿನ ಲೈನ್ ಅನ್ನ ಇಲ್ಲಿಗೆ ಹೋಗ್ರಿ, ಅವಾಗೂ ಕೂಡ ಎಷ್ಟಿದೆ ನಮ್ಗೆ 36.5 ಇದೆ. ಹೌದಾ? ಉತ್ತರವನ್ನ ನಾವೇನ್ ಮಾಡಿದ್ವಿ, ರೇಖಾ ನಕ್ಷೆಯ ಮುಖಾಂತರ ಪಡ್ಕೊಂಡ್ವಿ. ಹೌದಾ? ಸೊ ನಿಮ್ಗೆ ಅಲ್ಲಿ ಬುಕ್ ಕೂಡ ಕರೆಕ್ಟ್ ಕಾಣಿಸ್ತಾ ಇಲ್ಲೋ ನೋಡ್ತೀನಿ ನಾನು ನಿಮ್ಗೆ. ಇಲ್ಲಿ ಏನಾಗಿದೆ, ಹೌದಾ, ಇಲ್ಲಿ 1 ಮತ್ತು 2 ಗಂಟೆ ಇದೆ. ಇಲ್ಲಿ ಏನಾಗಿದೆ, ಸಮ್ ಪಾಯಿಂಟ್ ಅದೇನಾಗಿದೆ, ಉಷ್ಣತೆ, ಜ್ವರ ಸೇಮ್ ಇದಾವ. ಅವ್ರು ಕೇಳ್ತಾ ಇದಾರ 1.5 ಅಂತ ಹೇಳಿ. ಇಲ್ಲೊಂದ್ ಲೈನ್ ಇತ್ತಲ್ಲ, ನಾವ್ ಅದನ್ನ ಕನ್ಸಿಡರ್ ಮಾಡ್ಬೇಕು. 1.5 ಅಂದ್ರೆ ಇಲ್ಲಿ ಬರ್ತೈತಿ. ಹೌದಾ? ಆ 1.5 ಪಾಯಿಂಟಿಗೂ ಅದೇನಾಗಿತ್ತು, 36.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಾವ್ ಯಾವ್ದ್ರ ಮುಖಾಂತರ ಕಲ್ಕೊಂಡ್ವಿ, ಹೆಂಗ್ ತಗೊಂಡ್ರಿ ಅಂತ ಅವ್ರು ಕೇಳ್ತಾ ಇದಾರೆ. ನಾವೇನ್ ಮಾಡಿದ್ವಿ, ರೇಖಾ ನಕ್ಷೆಯ ಮುಖಾಂತರ, ಒಂದು ಕೊಟ್ಟಿರುವ ರೇಖಾ ನಕ್ಷೆಯ ಮುಖಾಂತರ ನಾವೇನ್ ಮಾಡಿದ್ವಿ, ಈ ದತ್ತಾಂಶಗಳನ್ನ ಪಡ್ಕೊಂಡ್ವಿ. ಹೌದಾ? ಓಕೆ, ಲಾಸ್ಟ್ ಕ್ವಶನ್. ಯಾವ ಅವಧಿಗಳಲ್ಲಿ ರೋಗಿಯ ದೇಹದ ತಾಪವು ಹೆಚ್ಚಾಗುತ್ತಿದೆ? ಯಾವ ಅವಧಿಯಲ್ಲಿ ಬಹಳ ಹೆಚ್ಚಾಗಿದೆ ನೋಡ್ರಿ, ಹೈ, ಜಾಸ್ತಿ ಇದೆ ನೋಡ್ರಿ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ಈ ಪಾಯಿಂಟ್. ಈ ಪಾಯಿಂಟ್ ಜಾಸ್ತಿ ಯಾವ ಟೈಮ್ ನಲ್ಲಿ ಇದೆ? ಬೆಳಿಗ್ಗೆ 11 ಗಂಟೆಗೆ. ಹೌದಾ? ಏನಾಗಿದೆ? ಬೆಳಿಗ್ಗೆ 11 ಗಂಟೆಗೆ. ಈ ಕ್ವಶನ್ ಏನಾಗಿದೆ, 11 AM. 11 AM. ಗೊತ್ತಾಯ್ತು ಅನ್ಕೋತೀನಿ ನಾನು. ಇದೇ ರೀತಿ ಉಳಿದಿರುವಂತ ಬಹಳ ಈಸಿ ಇದಾವ್. ಈ ನಕ್ಷೆಗಳ ಮೇಲೆ ಕ್ವಶನ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋದು ಬಹಳ ಲೇಟ್ ಆಗತ್ತ. ಬಟ್ ನಿಮ್ಗೆ ಅದನ್ನ ಒಮ್ಮೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರ ಮೇಲೆ ಬಂದಂತ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವೇನ್ ಮಾಡ್ಬೋದು, ಈಸಿಯಾಗಿ ಮಾರ್ಕ್ಸ್ ಗಳನ್ನ ತಗೋಬಹುದು. ಆಮೇಲೆ ಇವೆಲ್ಲ ನಿಮ್ಗೆ ಏನಾಗ್ತಾವ, 4 ಮಾರ್ಕ್ಸ್ 5 ಮಾರ್ಕ್ಸಿಗೆ ಬಂದ್ಬಿಟ್ಟಿರ್ತಾವ. ಹಂಗಾಗಿ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಬಟ್ ಅದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಅದೇ ರೀತಿ ನಾನು ಫಸ್ಟ್ ಒಂದ್ ಮಾಡಿ ತೋರಿಸಿದೆ. ಉಳಿದದ್ದು ಎಲ್ಲ ನೀವು ಇದೇ ರೀತಿ ಗ್ರಾಫ್ ನೋಡಿ ಆನ್ಸರ್ ಅನ್ನ ಬರೀಬೇಕು. ಯಾವುದೇ ಗ್ರಾಫ್ ಅನ್ನ ಹಾಕಂಗಿಲ್ಲ. ನೋಡಿ ನೋಡಿ ಅವ್ರು ಏನ್ ಕ್ವಶನ್ ಕೇಳಿರೋದಕ್ಕ ಆನ್ಸರ್ ಅನ್ನ ಮಾಡ್ಬೇಕು. ಓಕೆ, ಸೊ ಇದೇನಾಗತ್ತೆ, ನಮ್ಗೆ ಅಭ್ಯಾಸ 13.1 ಆಯ್ತು. ಇದ್ರದ್ ಮೇಲಿನ ಅನ್ವಯಗಳು ಬರ್ತಾವ್, ಅಪ್ಲಿಕೇಶನ್ಸ್ ಗಳಂತ ಬರ್ತಾವು. ಅವ್ನ ಹೇಳೋಣಂತ. ಅದಕ್ಕಿಂತ ಮುಂಚೆ ನಮ್ದೊಂದು ಏನ್ ಮಾಡೋಣ, MCQ ಟೆಸ್ಟ್ ಅನ್ನ ತಗೊಳ್ಳೋಣ. ಓಕೆ, ಇದ್ರ ಮೇಲೆ ಇಷ್ಟೊತ್ತವರೆಗೂ ಏನ್ ಕಲಿತ್ರಲ್ಲ ಅದ್ರ ಮೇಲೆ ಒಂದಿಷ್ಟು MCQ ಟೆಸ್ಟ್ ಅನ್ನ ನೋಡಿ ನಾವೇನ್ ಮಾಡೋಣ ಅಂತ. ಓಕೆ, 1 ಸೆಕೆಂಡ್. ನಾನು MCQ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿದೆ. ಈಗ ಇಷ್ಟೊತ್ವರೆಗೂ ಏನ್ ಕಲ್ತ್ರಲ್ಲ ಅದ್ರ ಮೇಲೆ ನಾನು 1 by 1 ಕ್ವಶನ್ ಅನ್ನ ಹೇಳ್ತೇನೆ. ಓಕೆ, ಒಂಚೂರು ಜೂಮ್ ಮಾಡ್ತೇನೆ ನೋಡ್ರಿ, ನಿಮ್ಗೆ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾವ. ಹೌದಾ? ಓಕೆ, 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ MCQ. ಓಕೆ, ಫಸ್ಟ್ ಕ್ವಶನ್. ಗ್ರಾಫ್ ಎಂದರೆ ಏನು? ಗ್ರಾಫ್ ಎಂದರೆ ಏನು? ಆಪ್ಷನ್ ಎ ಚಿತ್ರ, ಆಪ್ಷನ್ ಬಿ ಮಾಹಿತಿ ತೋರಿಸುವ ರೇಖಾಚಿತ್ರ, ಆಪ್ಷನ್ ಸಿ ಕತೆ, ಆಪ್ಷನ್ ಡಿ ಪಾಠ. ಯಾವುದು? ಗ್ರಾಫ್ ಅಂದ್ರೆ ಏನ್? ನಮಗೆ ಪಾಠ ಹೇಳ್ತೇವೋ, ಚಿತ್ರವನ್ನ ತೋರಿಸ್ತೇವೋ? ಹೌದಾ? ಅಲ್ಲೇ ಚಿತ್ರ ಅಂತಾನು ಇದೆ. ಬಟ್ ಇನ್ನೊಂದು ಕ್ವಶನ್ ಮಾಹಿತಿ ತೋರಿಸುವ ರೇಖಾಚಿತ್ರ ಅಂತಾನು ಇದೆ. ವೆರಿ ಗುಡ್. ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದನ್ನ ಸ್ವಲ್ಪ ಹೈಲೈಟ್ ಮಾಡ್ತೇನೆ ನೋಡ್ರಿ ನಾ. ಓಕೆ, ನೆಕ್ಸ್ಟ್. ಎರಡನೇದು, ಕಾರ್ಟೇಶಿಯನ್ ಸಮತಲದಲ್ಲಿ ಎಷ್ಟು ಅಕ್ಷಗಳು ಇವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹೌದಾ? ಎಷ್ಟು ಅಕ್ಷಗಳಿದಾವಲ್ಲೇ? ವೆರಿ ಗುಡ್, 2 ಅಕ್ಷಗಳು. ಒಂದು X ಮತ್ತೆ Y ಅಕ್ಷಗಳಿದಾವ್. ಹಾಗಾಗಿ ಇಲ್ಲಿ ಕೂಡ ನಮ್ಗೆ ಏನಾಯ್ತು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸಮತಲದ ಸಮತಲ ಅಕ್ಷವನ್ನು ಏನೆಂದು ಕರೆಯುತ್ತೇವೆ? ಅಂದ್ರೆ ಹಿಂಗ ಕರೆಕ್ಟ್ ಆಗಿ ಲೈನ್ ಇರುವಂತದ್ದು ಒಂದು ಲೈನ್ ಅನ್ನ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ X ಅಕ್ಷ, ಆಪ್ಷನ್ ಬಿ Y, ಆಪ್ಷನ್ ಸಿ Z, ಆಪ್ಷನ್ ಡಿ
ಕೋನ. ಅಲ್ಲೇ ಏನಾಗತ್ತೆ ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಎಕ್ಸ್ ಅಕ್ಷ. ನೆಕ್ಸ್ಟ್, ಸಾರಿ, ಲಂಬ ಅಕ್ಷವನ್ನು ಏನೆಂದು ಕರೆಯುತ್ತಾರೆ? ಲಂಬ ಅಕ್ಷವನ್ನ ಅಲ್ಲೇನಾಗಿದೆ, ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವಾಯ್ ಅಕ್ಷ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಚತುರ್ಭುಜ ಅಥವಾ ಚತುರ್ಥಾಂಕ. ಅಲ್ಲಿ ಆಲ್ರೆಡಿ ಆನ್ಸರ್ ಗೊತ್ತಾಗಿದೆ ನಿಮ್ಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ, ನೆಕ್ಸ್ಟ್. ಎಕ್ಸ್ ಮತ್ತು ವಾಯ್ ಅಕ್ಷ ಸೇರುವ ಬಿಂದು ಯಾವುದು? ಹೌದಾ? ಆಪ್ಷನ್ ಎ ಚತುರ್ಭುಜ, ಆಪ್ಷನ್ ಬಿ ರೇಖೆ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಗ್ರಾಫ್. ನಿಮ್ಗೆ ಹೇಳಿದ್ದೆ ಆ ಎಕ್ಸ್ ಮತ್ತು ವಾಯ್ ಅಕ್ಷಗಳು ಒಂದು ಪಾಯಿಂಟ್ ನಲ್ಲಿ ಸೇರ್ತಾವು, ಅದಕ್ ನಾವೇನಂತ ಕರಿತೀವಿ ಅಂತ ಹೇಳಿ. ವೆರಿ ಗುಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಆರನೇದು, 3 ಮತ್ತು 2ರಲ್ಲಿ 3 ಯಾವುದನ್ನು ಸೂಚಿಸುತ್ತದೆ? ಇದನ್ನು ಕೂಡ ನಿಮಗೆ ಹೇಳಿದ್ದೆ ನಾನು. ಏನ್ ನೋಡ್ರಿ, ಆಪ್ಷನ್ ಎ ವಾಯ್ ಮೌಲ್ಯ, ಆಪ್ಷನ್ ಬಿ ಎಕ್ಸ್ ಮೌಲ್ಯ, ಆಪ್ಷನ್ ಸಿ ಚತುರ್ಭುಜ, ಆಪ್ಷನ್ ಡಿ ರೇಖೆ. ಅಲ್ಲಿ ಫಸ್ಟ್ ಇರುವಂತದ್ದು ನಮ್ಗೆ ಏನನ್ನ ಸೂಚಿಸ್ತೈತಿ? ವೆರಿ ಗುಡ್, ಎಕ್ಸ್ ನ ಮೌಲ್ಯವನ್ನದು ಸೂಚಿಸ್ತೈತಿ. ಓಕೆ, ನೆಕ್ಸ್ಟ್. ಗ್ರಾಫ್ ನ ಮೊದಲ ಚತುರ್ಭುಜ ಯಾವ ಭಾಗದಲ್ಲಿದೆ? ಚತುರ್ಥಾಂಕ, ಮೊದಲನೇ ಚತುರ್ಥಾಂಕ ಯಾವ ಭಾಗದಲ್ಲಿದೆ? ಸ್ವಲ್ಪ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿ ಕೇಳಿದಾರು, ಸ್ವಲ್ಪ ಕಾಮ್ ಆಗಿ ಆನ್ಸರ್ ಮಾಡ್ರಿ. ಆಪ್ಷನ್ ಎಡ ಕೆಳಭಾಗ, ಆಪ್ಷನ್ ಬಿ ಬಲ ಕೆಳಭಾಗ, ಆಪ್ಷನ್ ಸಿ ಬಲ ಮೇಲ್ಭಾಗ, ಆಪ್ಷನ್ ಡಿ ಎಡ ಮೇಲ್ಭಾಗ. ಹೌದಾ? ಅಲ್ಲೇನಾಗ್ತಾ ಇದೆ, ಇಲ್ಲೇ ನೋಡ್ರಿ, ನಮ್ ಕರೆಕ್ಟ್ ಅಂದ್ರೆ ನಮ್ಮ ಬಲಕ್ಕೆ ಏನಾಗಿರ್ತೈತಿ, ಅದು ಬಲ ಅಲ್ಲೇ ಮೇಲೆ ಕೆಳಗೆ ಇರ್ತೈತಿ. ಮೇಲ್ಭಾಗದಲ್ಲಿ ನಮ್ಗೆ ಏನಾಗ್ತೈತಿ, ಫಸ್ಟ್ ಕ್ವಾಡ್ರಂಟ್ ಅಥವಾ ಮೊದಲನೇ ಚತುರ್ಥಾಂಕ ಅಥವಾ ಮೊದಲ ಚತುರ್ಭುಜ ಕಾಣಿಸ್ತೈತಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 8ನೇದು, ಗ್ರಾಫ್ ನಲ್ಲಿ ಬಿಂದುಗಳನ್ನು ಗುರುತಿಸುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬರೆಯುವುದು, ಆಪ್ಷನ್ ಬಿ ಓದುವುದು, ಆಪ್ಷನ್ ಸಿ ಪ್ಲಾಟಿಂಗ್, ಆಪ್ಷನ್ ಡಿ ಅಳಿಸುವುದು. ನಿಮ್ಗೆ ಅವಾಗ ಹೇಳಿದ್ದೆ ನಾನು ನಿಮ್ಗ ಏನಂತ ಕರಿತೀವಿ? ಬಿಂದುಗಳನ್ನ ಗುರುತಿಸುವುದು, ಪಾಯಿಂಟ್ ಗಳನ್ನ ಗುರುತಿಸುವುದಕ್ಕ ನಾವೇನಂತ ಕರಿತೀವಿ? ವೆರಿ ಗುಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 9ನೇದು. 0, 5 ಬಿಂದು ಯಾವ ಅಕ್ಷದ ಮೇಲೆ ಇರುತ್ತದೆ? ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವಾಯ್ ಅಕ್ಷ, ಆಪ್ಷನ್ ಸಿ ಮೊದಲ ಚತುರ್ಭುಜ, ಆಪ್ಷನ್ ಡಿ 4ನೆಯ ಚತುರ್ಭುಜ. 0, 5 ಅಂದ್ರ ಎಕ್ಸ್ 0 ಇದೆ, ವಾಯ್ 5ನೇ ಪಾಯಿಂಟ್ ಇದೆ ಅಂದ್ರೆ ನಮ್ಗೆ ಯಾವ ಅಕ್ಷದ ಮೇಲೆ ಬರ್ತೈತಿ ನೋಡ್ರಿ, ಗೆಸ್ ಮಾಡ್ರಿ. ವೆರಿ ಗುಡ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಯ್ ಅಕ್ಷದ ಮೇಲೆ ನಮ್ಗೆ ಬರ್ತಿದೆ. ಓಕೆ, ಸೊ ನೆಕ್ಸ್ಟ್. ಗ್ರಾಫ್ ಗಳನ್ನು ಯಾವ ವಿಷಯದಲ್ಲಿ ಹೆಚ್ಚು ಬಳಸುತ್ತಾರೆ? ಆಪ್ಷನ್ ಎ ಸಂಗೀತ, ಆಪ್ಷನ್ ಬಿ ಗಣಿತ, ಆಪ್ಷನ್ ಸಿ ಅಡುಗೆ, ಆಪ್ಷನ್ ಡಿ ಕ್ರೀಡೆ. ಹೌದು, ನಿಮ್ಗೆ ಆಲ್ರೆಡಿ ಗೊತ್ತೇ ಇರ್ಬೋದು, ನಾವ್ ಗಣಿತ ಕ್ಲಾಸ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಹೆಚ್ಚು ಬಳಸ್ತಾ ಇದೀವಿ. ಆಮೇಲೆ ನೀವೇನ್ 6 ಸಬ್ಜೆಕ್ಟ್ ಕಲಿತೀರಲ್ಲ, ಹೌದಾ, ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ್, ಆಮೇಲೆ ವಿಜ್ಞಾನ, ಗಣಿತ ಕಲಿತಿರಲ್ಲ, ಅದ್ರೊಳಗೆ ನಾವ್ ಯಾವ್ದ್ರಲ್ಲಿ ಎಲ್ಲಿ ಬಳಸ್ತೀವಿ ಇದನ್ನ? ಗಣಿತದಲ್ಲೇ ಗ್ರಾಫ್ ಗಳನ್ನ. ಸಮ್ ಟೈಮ್ ಸೈನ್ಸ್ ದಲ್ಲಿ ಇರ್ತೈತಿ, ಬಟ್ ಪರ್ಟಿಕ್ಯುಲರ್ ಆಗಿ ನಮಗ್ ಗಣಿತದಲ್ಲಿ ಅದನ್ನ ಹೆಚ್ಚಿಗೆ ನಾವು ಬಳಸೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸೊ ಇದು ಇವತ್ತಿನ ನಮ್ಮ ಒಂದು MCQ ಟೆಸ್ಟ್ ಆಗಿತ್ತು. ಅಂದ್ರ ರಸಪ್ರಶ್ನೆ ಯಾವುದು? ನಕ್ಷೆಗಳ ಪರಿಚಯ ಅನ್ನುವಂತ ಪಾಠದ ಮೇಲೆ. ಓಕೆ, ಸೊ ಇದನ್ನೇನ್ ಮಾಡೋಣ, ನಮ್ದು ಇನ್ನೂ ಒಂದು ಸೆಷನ್ ಉಳಿದಿದೆ. ಯಾವ್ದು ಹೇಳ್ರಿ? ಡಿಕ್ಟೇಷನ್ ವರ್ಡ್ಸ್ ಗಳನ್ನ. ಅದನ್ನ ಸ್ವಲ್ಪ ಹೇಳಿ ನಾವು ಕ್ಲಾಸ್ ಅನ್ನ ವೈಂಡ್ ಅಪ್ ಮಾಡೋಣ ಅಂತ. ಓಕೆ, ಸೊ ನಮ್ಮ ಒಂದು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಬರೀಲಿಕ್ಕೆ ರೆಡಿ ಇದ್ದೀರಿ ನೀವು?
ಓಕೆ, ನೀವೊಂದು ಬುಕ್ ತೆಗಿರಿ, ನಿಮ್ಮ ಒಂದು ಪೇಜ್ ನಲ್ಲಿ ನೀಟಾಗಿ ನಾ ಹೇಳುವಂತ 5 ಶಬ್ದಗಳನ್ನ ಬರೀರಿ. ಓಕೆ, ಸೊ ಫಸ್ಟ್ ಶಬ್ದ ರೇಖೆ. ಮೊದಲನೇ ಶಬ್ದ ಏನಾಗಿದೆ? ರೇಖೆ. ನೆಕ್ಸ್ಟ್ ಚಿತ್ರ. ಸೆಕೆಂಡ್ ವರ್ಡ್ ಏನಾಗಿದೆ? ಚಿತ್ರ. ಮೂರನೇ ಪದ ಅಕ್ಷ. ಅಕ್ಷ. ಮೂರನೇ ಪದ ಏನಾಗಿದೆ? ಅಕ್ಷ. ನಾಲ್ಕನೇ ಪದ ಬಿಂದು. ಬಿಂದು. ಐದನೇ ಪದ ಸಮತಲ. ಐದನೇ ಪದ ಯಾವ್ದು ಹಾಗಾದ್ರೆ? ಸಮತಲ. ಓಕೆ, ಸೊ ಇವೇನದು ಹಾಗಾದ್ರೆ 5 ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನೀಟಾಗಿ ಬರೆದ್ರಿ ಅನ್ಕೋತೇನೆ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಈ ನಕ್ಷೆಗಳ ಪರಿಚಯವನ್ನ ನಾನು ಇನ್ ಡಿಟೇಲ್ ಆಗಿ ನಿಮ್ಗ ಹೇಳಿದ್ದೇನೆ. ಅದು ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಸ್ಯಾಟರ್ಡೆ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. Thank you once again, students. Thank you.